ಏನ್ ಮಾಡ್ತಾ ಇದ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ? ಕಲರ್ಸ್ ಆಫ್ ಸೈಲೆನ್ಸ್, ಇಸಂಟ್ ಇಟ್? ಕಲರ್ಸ್ ಆಫ್ ಸೈಲೆನ್ಸ್ ಪಾಠನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ? ಸೊ ಇಲ್ಲಿವರೆಗೂ 20th ಪ್ಯಾರಾಗ್ರಾಫ್ ವರೆಗೂ ನಾವು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಹಿಸ್ ಫಾದರ್, whose father, ಸತೀಶ್ ಫಾದರ್, ಗೇವ್ ಹಿಮ್ ದ ಬುಕ್ಸ್ ಟು ರೀಡ್, ಇಸಂಟ್ ಇಟ್? ಸೊ ಯಾವ ಬುಕ್ಸ್ ನ ಕೊಡ್ತಾರೆ ಅವರಿಗೆ? ಯಾವ ಬುಕ್ಸ್ ನ ಕೊಡ್ತಾರೆ? ನೆನಪಿದ್ಯಾ? ಬುಕ್ಸ್ ರಿಲೇಟೆಡ್ ಟು ಫ್ರೀಡಮ್ ಫೈಟರ್ಸ್, ರಿಟನ್ ಬೈ ಲಾಲಾ ಲಜಪತ್ ರಾಯ್, ಇಸಂಟ್ ಇಟ್? Correct. And Hindi literature written by ಮುನ್ಷಿ ಪ್ರೇಮ್ಚಂದ್ ಜಿ ಅವರು ಬರೆದಂತಹ ಬುಕ್ ಗಳನ್ನ ಅವರಿಗೆ ಓದೋದಿಕ್ಕೆ ಕೊಡ್ತಾರೆ. ಓಕೆ, he became a voracious reader. ಅವರು ತೀವ್ರವಾದ ಓದುಗಾರರಾಗಿ ಬದಲಾಗ್ತಾರೆ. The books, however, were all serious works meant for older children and sometimes even for adults. ಆ ಬುಕ್ಸ್ ಹೇಗಿರುತ್ತೆ ಅಂತಂದ್ರೆ ಎಲ್ಲ ಒಂದು ಗಂಭೀರವಾದ ವಿಷಯಗಳು. ಓಕೆ, ಸಾಮಾಜಿಕ ಪಿಡುಗು, ಸ್ವಾತಂತ್ರ್ಯ ಹೋರಾಟ, ಈ ತರ ಗಂಭೀರ ವಿಷಯಗಳ ಪುಸ್ತಕಗಳನ್ನ ಅವರಿಗೆ ಕೊಡ್ತಾರೆ. They made him feel, yeah? They made him feel depressed and left a deep impression upon his sensitive mind. ಸೊ ಅವರಿಗೆ ಅದರಿಂದ ಆಳವಾದ ಚಿಂತನೆಗಳು ಶುರು ಆಗ್ತವೆ. ಯಾಕಂದ್ರೆ ಆ ಬುಕ್ಗಳು ಅವರ ಮೇಲೆ ಇರುತ್ತೆ. ಓಕೆ, ಸೊ ಇಷ್ಟು ನಾವು ಓದಿದ್ವಿ ಅಲ್ವಾ? He came to know another world through them. ಬೇರೆದೇ ಒಂದು ಜಗತ್ತನ್ನ ಅವರು ತಿಳ್ಕೋತಾರೆ. ಓಕೆ, ಯಾರು ತಿಳ್ಕೋತಾರೆ ಇಲ್ಲಿ? ಸತೀಶ್ ಬಾಲಕ ಅಲ್ವಾ? ಅ ವರ್ಲ್ಡ್ ಆಫ್ ಸಫರಿಂಗ್ ಅಂಡ್ anguish. He brooded long and hard about why there was so much suffering in the ವರ್ಲ್ಡ್. ಇಷ್ಟು ಶೋಷಣೆ ಯಾಕೆ ಇದೆ, ಇಷ್ಟು ಚಿಂತೆಗಳು, ಇಷ್ಟು ನೋವುಗಳು ಯಾಕೆ ಈ ಜಗತ್ತಿನಲ್ಲಿವೆ ಅನ್ನೋದನ್ನ ಅವರು ತಿಳ್ಕೋತಾರೆ. ಹಿಸ್ ಓನ್ ವರ್ಲ್ಡ್ ಲುಕ್ಡ್ ಕಂಫರ್ಟೇಬಲ್ ಇನ್ ಕಂಪ್ಯಾರಿಸನ್. ಓಕೆ, ಇದಕ್ಕೆ ಹೋಲಿಸಿದಾಗ ತಾನು ಇರುವಂತಹ ಒಂದು ತನ್ನ ಜಗತ್ತು ತುಂಬಾ ಏನು ಕಂಫರ್ಟೇಬಲ್ ಆಗಿ ಆರಾಮವಾಗಿ ಅನ್ಸತ್ತೆ ಅವರಿಗೆ. ಓಕೆ, ಅನದರ್ ಬೌಟ್ ಆಫ್ ಫೀವರ್ ಸ್ಟ್ರಕ್. ಇನ್ನೊಂದು ಒಂದು ಜ್ವರದ, ಬೌಟ್ ಆಫ್ ಫೀವರ್ ಅಂತಂದ್ರೇನು? ಜ್ವರದ ದಾಳಿ. ಮತ್ತೊಂದು ಜ್ವರ ಅವರಿಗೆ ದಾಳಿ ಮಾಡ್ತೀವಿ. ಯಾಕೆ ಅಂದ್ರೆ he had infection related to fever and ear, isn't it? So again he caught fever and ಸತೀಶ್ ವಾಸ್ ಕನ್ಫೈನ್ಡ್ ಟು ಬೆಡ್. ಅವರು ಬೆಡ್ಡಿಗೆ ಏನಾಗಿರ್ತಾರೆ? ಸೀಮಿತವಾಗಿರ್ತಾನೆ. ಸೀಮಿತ ಅಂತ, ಕನ್ಫೈನ್ಡ್ ಅಂದ್ರೆ ಬೆಡ್ಡಿಗೆ ಸೀಮಿತವಾಗಿರೋದು ಅಂದ್ರೆ ಮತ್ತೆ ಜ್ವರದಿಂದ ಆತ ಮಲ್ಕೋತಾನೆ ಹುಡುಗ. All he could do was sit and stare out of the window. ಸೊ ಅವನು ಏನ್ ಮಾಡೋದಿಕ್ ಸಾಧ್ಯ? ಬೆಡ್ ಮೇಲೆ ಕೂತ್ಕೊಳ್ಳೋದು ಮತ್ತೆ ಕಿಟಕಿಯಿಂದ ಹೊರಗಡೆ ದಿಟ್ಟಿಸಿ ನೋಡುವುದು. ಸ್ಟೇರ್ ಅಂತಂದ್ರೇನು ಮಕ್ಳೇ? ದಿಟ್ಟಿಸಿ ನೋಡು. ಕಿಟಕಿಯಿಂದ ಹೊರಗಡೆ ದಿಟ್ಟಿಸಿ ನೋಡೋದು, ಕೂತ್ಕೊಳ್ಳೋದು ಅಥವಾ ರೀಡ್, ಓದುವುದು, ಅಷ್ಟೇ ಮಾಡೋದಿಕ್ಕೆ ಸಾಧ್ಯ ಆಗಿರುತ್ತೆ. ಹಿ ಫೆಲ್ಟ್ ಲೋನ್ಲಿ. ಆತ ತುಂಬಾ ಏಕಾಂಗಿತನವನ್ನ ಅನುಭವಿಸ್ತಾನೆ. ಓಕೆ, ಅಂಡ್ ಫುಲ್ ಆಫ್ ಡಿಸ್ಪೇರ್, ಹತಾಶ, at its plight. ಸೊ ತುಂಬಾ ಹತಾಶ ಮತ್ತು ತುಂಬಾ ಏಕಾಂಗಿತನವನ್ನ ಆತ ಅನುಭವಿಸ್ತಾನೆ. ಯಾರು ಇಲ್ಲಿ? ಸತೀಶ್. ಇವಾಗ ಏನಾಯ್ತು? ನೆಕ್ಸ್ಟ್ ವಾಟ್ ಹ್ಯಾಪನ್? One day, when he was looking gloomily into the far corner of the garden,
ಗ್ಲೂಮಿಲಿ ಅಂತಂದ್ರೆ ಮಕ್ಳೇ ಮಂಕು ಬಡಿದಂತೆ, ಏನು ಚೈತನ್ಯವಿಲ್ಲದೆ, ಉತ್ಸಾಹವಿಲ್ಲದೆ, ಓಕೆ, ಮಂಕು ಕವಿದಂತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಪೇಲವ. ಓಕೆ, ಸೊ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ ಆತನಿಗೆ. ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್. ಓಕೆ, ಬಿಕಾಸ್ ಆಲ್ರೆಡಿ ಹಿ ವಾಸ್ ಹೋಲ್ ಡೇ ಹಿ ವಾಸ್ ಸಿಟ್ಟಿಂಗ್ ಆನ್ ದ ಬೆಡ್ ಅಂಡ್ ಸ್ಟಾರಿಂಗ್ ಎಟ್ ದ ವಿಂಡೋ. ಹಿ ಕುಡ್ ಡೂ ನಥಿಂಗ್ ಬಿಕಾಸ್ ಆಫ್ ದ fever and infection, and he was also not able to hear anything around. His world around him seemed to be silent to him. Okay, ಸೊ ಆತನಿಗೆ ಸುತ್ತಲಿನ ಜಗತ್ತು ಒಂದು ಸೈಲೆಂಟ್ ಅಂದ್ರೆ ಶಾಂತವಾಗಿರುವಂತೆ, ಮೌನವಾಗಿರುವಂತೆ, ಶಾಂತ ಅಂತಲ್ಲ ಮೌನವಾಗಿ ಇರುವಂತೆ, ಮತ್ತು ಯಾವುದೇ ರೀತಿಯ ಶಬ್ದ ಆತನಿಗೆ ಕೇಳಿಸ್ತಾ ಇರೋದಿಲ್ಲ. ಅದರಿಂದ ಆತ ಮಂಕು ಬಡಿದ ಹಾಗೆ ನೋಡ್ತಾ ಕೂತಿರ್ತಾನೆ. ವೆನ್ ಹಿ ವಾಸ್, ಅದೇ ರೀತಿಯ ಒಂದಿನ ಆತ ಹೀಗೆ ನೋಡ್ತಾ ಇದ್ದಾಗ ಹಿ ಸಾ ಅ ಬರ್ಡ್, ಒಂದು ಹಕ್ಕಿಯನ್ನ, ಪಕ್ಷಿಯನ್ನ ಆತ ನೋಡ್ತಾನೆ. that was unlike any he had ever seen before. That means he had not seen before the bird like that. ಒಂದು ಹೊಸ ರೀತಿಯ ಪಕ್ಷಿಯನ್ನ ಆತ ನೋಡ್ತಾನೆ, ಹಿಂದೆಂದೂ ನೋಡಿರದಂತಹ ಅಂತ ಹೇಳ್ತೀವಿ. ಓಕೆ, ಎವರ್ ಸೀನ್ ಬಿಫೋರ್, ಹಿಂದೆಂದು ನೋಡಿರದ ರೀತಿಯ ಒಂದು ಪಕ್ಷಿಯನ್ನ ಆತ ನೋಡ್ತಾನೆ. ಇಟ್ ಹ್ಯಾಡ್ ಅ ಲಾಂಗಿಶ್ ಟೇಲ್, ಉದ್ದವಾದ ಬಾಲ ಇತ್ತು ಅದಕ್ಕೆ. ಓಕೆ, ಅಂಡ್ ಅ ಬ್ಲ್ಯಾಕ್ ಕ್ರೆಸ್ಟ್. ಕ್ರೆಸ್ಟ್ ಅಂತಂದ್ರೆ ಮಕ್ಕಳೇ ಟಾಪ್ ಅಂತ ಹೇಳ್ಬೋದು ನೋಡಿ. ಕ್ರೆಸ್ಟ್ ಅಂದ್ರೆ ಟಾಪ್, ತಲೆ, ಶಿರ ಅಂತ ಹೇಳ್ಬೋದು, ಶಿಖರ ಅಥವಾ ಶಿರ. ಓಕೆ, ಸೊ ತಲೆಯ ಮೇಲೆ ಒಂದು ಶಿಖರ ತರ ಇತ್ತು ಆ ಒಂದು ಬರ್ಡ್ಗೆ. ಓಕೆ, ಸೊ ಆ ಬರ್ಡ್ ಹೇಗಿತ್ತು ಅಂದ್ರೆ ಉದ್ದವಾದ ಬಾಲ ಮತ್ತು ಕಪ್ಪನೆಯ ಒಂದು ಶಿರ ಅಂತ ಹೇಳ್ಬೋದು. ಬಟ್ the most interesting thing about the bird was its restless energy. ಅದರ ಒಂದು ಅವಿಶ್ರಾಂತ ಎನರ್ಜಿ ಅಂತಂದ್ರೆ ಒಂದು ಶಕ್ತಿ, ಉತ್ಸಾಹ. ಓಕೆ, ಸೊ ಆ ತರದ ಒಂದು ಉತ್ಸಾಹ ಆ ಬರ್ಡ್ ಅಲ್ಲಿ ಇತ್ತು, ದಣಿವಿರದಂತಹ ಒಂದು ಉತ್ಸಾಹ. ಓಕೆ, ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಅಂಡ್ ದೇರ್. ಆ ಡಾರ್ಟಿಂಗ್ ಅಂತಂದ್ರೆ ಮೂವಿಂಗ್, ಚಲಿಸುವುದು. ಓಕೆ, ಸೊ ಇಲ್ಲಿ ಚಂಚಲ ಅಂತ ಹೇಳ್ತೀವಿ ಅಲ್ವಾ, ಸೊ ಅದನ್ನ ಡಾರ್ಟಿಂಗ್ ಅಂತ ಹೇಳ್ಬೋದು. ಕಣ್ಣು ಆ ಕಡೆ ಈ ಕಡೆ ಚಲಿಸ್ತಾ ಇತ್ತು. ಅಂದ್ರೆ ಪೂರ್ತಿಯಾಗಿ ಹೇಳ್ಬೇಕು ಅಂದ್ರೆ ದ ಬರ್ಡ್ ವಾಸ್ ವೆರಿ ಆಕ್ಟಿವ್, ತುಂಬಾ ಆಕ್ಟಿವ್ ಆಗಿತ್ತು ಆ ಬರ್ಡ್. ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಅಟ್ ಎನಿ ಮೂಮೆಂಟ್, ಅಂದ್ರೆ ಯಾವುದೇ ಕ್ಷಣದಲ್ಲೂ ಹಾರ್ಬಲ್ಲೆ ಅನ್ನುವಂತಹ ಒಂದು ಉತ್ಸಾಹ, ಅಷ್ಟು ಆಕ್ಟಿವ್ ಆಗಿ ಚಲನಶೀಲವಾಗಿ ಆ ಬರ್ಡ್ ಹಕ್ಕಿ ಇತ್ತು. ಫಾರ್ ಅ ಲಾಂಗ್ ಟೈಮ್ ಹಿ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್. ತುಂಬಾ ಹೊತ್ತಿನ ತನಕ ಆತ ಆ ಒಂದು ಬರ್ಡ್ ಅನ್ನ ದಿಟ್ಟಿಸಿ ನೋಡ್ತಾ ಇದ್ದ. ಯಾರು? ಸತೀಶ್. ಓಕೆ, ಇಲ್ಲಿ ನೋಡಿ ವರ್ಡ್ ಮೀನಿಂಗ್ ಕೊಟ್ಟಿದ್ದಾರೆ. ಡಾರ್ಟಿಂಗ್ ಮೀನ್ಸ್ ಮೂವಿಂಗ್, ಗ್ಲೂಮಿಲಿ ಮೀನ್ಸ್ ವಿತ್ ನಥಿಂಗ್ ಬ್ರೈಟ್ ಆರ್ ಚಿಯರ್ಫುಲ್, ಡಿಸ್ಮಾಲಿ ಅಂತಂದ್ರೆ ಚಲನೆ ಇಲ್ಲದೆ, ಮಂಕು ಕವಿದಂತೆ, ಉತ್ಸಾಹವಿಲ್ಲದಂತೆ ಅಂತ ಅರ್ಥ. ದೆನ್ ಆ ಪಕ್ಷಿಯನ್ನ ಆತ ನೋಡ್ತಾ ಇದ್ದ, ಕಿಟಕಿಯಿಂದ ಹೊರಗಡೆ ಇದ್ದಂತಹ ಪಕ್ಷಿ ಅಲ್ವಾ. ವೆನ್ ಇಟ್ ಫ್ಲೂ ಅವೇ ಅಂದ್ರೆ ಹಾರಿ ಹೋಯಿತು, ಹಾರಿ ಹೋದ ಮೇಲೆ. ಓಕೆ, ಸೊ ವೆನ್ ಇಟ್ ಫ್ಲೂ ಅವೇ ಆಫ್ಟರ್ ಅ ಗ್ಲಾನ್ಸ್ ಇನ್ ಹಿಸ್ ಡಿರೆಕ್ಷನ್, ಒಂದು ಕ್ಷಣದಲ್ಲಿ ನೋಡುವಷ್ಟರಲ್ಲಿ ಆ ಹಕ್ಕಿ ಏನಾಗ್ಬಿಡುತ್ತೆ, ಹಾರಿ ಹೋಗುತ್ತೆ. ಓಕೆ, ಸತೀಶ್ ಜಂಪ್ ಡೌನ್ ಫ್ರಮ್ ಹಿಸ್ ಬೆಡ್. ಆತ ಏನ್ ಮಾಡ್ತಾನೆ ನೋಡಿ, ಆತ ಬೆಡ್ ಇಂದ ಕೆಳಗೆ ಹಾರ್ಬಿಡ್ತಾನೆ. and took out his notebook and pencil. So this incident changed his life completely. Okay, ಈ ಒಂದು ಘಟನೆ ಸತೀಶನ ಜೀವನವನ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಬಿಡ್ತು ಮಕ್ಕಳೇ. So what he did was very interesting. He took, when the bird flew away in a second, he jumped from the bed, he took out his notebook and pencil, he sketched the bird from memory with a few deft strokes. ಆತ ಏನ್ ಮಾಡ್ತಾನೆ, ಆ ಬರ್ಡಿನ ಹಕ್ಕಿಯ ಚಿತ್ರವನ್ನ, ತಾನು ನೋಡಿದ ಹಕ್ಕಿಯ ಚಿತ್ರವನ್ನ ಮನಸ್ಸಿನಲ್ಲೇ ನೆನಪು ಮಾಡಿಕೊಂಡು, ಸ್ಟ್ರೋಕ್ಸ್ ಅಂತಂದ್ರೆ ಎಳೆಗಳು, ಆ ಎಳೆಗಳನ್ನ
ಬಿಡಿಸ್ತಾನೆ, ಸ್ಕೆಚ್ ಮಾಡ್ತಾನೆ. ಅಂದ್ರೆ ಏನರ್ಥ? ಚಿತ್ರಕಾರ. ಓಕೆ, ಸೊ ಹೇಗೆ ಡ್ರಾಯಿಂಗ್ ಮಾಡ್ತಾರೋ ಪೆನ್ಸಿಲ್ ಸ್ಕೆಚ್ ಎಲ್ಲ ನೀವು ನೋಡಿರ್ತೀರ ಅಲ್ವಾ? ಸೊ ಅದೇ ರೀತಿ ಈ ಹುಡುಗ ಪಕ್ಷಿಯ ಚಿತ್ರವನ್ನ ಮೈಂಡ್ ಅಲ್ಲಿ ಇಟ್ಕೊಂಡು, ನೆನಪು ಮಾಡಿಕೊಂಡು ಆ ಅದನ್ನ ಸ್ಕೆಚ್ ಮಾಡ್ತಾನೆ. ಓಕೆ, ಡೆಫ್ಟ್ ಸ್ಟ್ರೋಕ್ ಮೀನ್ಸ್ ಸ್ಕಿಲ್ಫುಲ್ ಸ್ಟ್ರೋಕ್ಸ್ ಆಫ್ ಎನ್ ಆರ್ಟಿಸ್ಟ್. ಕಲಾಕಾರನ ಒಂದು ಕೌಶಲ್ಯ ಭರಿತ ಎಳೆಗಳು, ಸ್ಟ್ರೋಕ್ಗಳು. ಓಕೆ, ಅದನ್ನ ಡೆಫ್ಟ್ ಸ್ಟ್ರೋಕ್ಸ್ ಅಂತ ಕರೀತಾರೆ. ಹಿ ಲೈಕ್ ದ ಪಿಕ್ಚರ್. ಅದನ್ನ ಬಿಡಿಸಿ ಆದ್ಮೇಲೆ, ಸ್ಕೆಚ್ ಮಾಡಿ ಆದ್ಮೇಲೆ ನೋಡಿದ ತಕ್ಷಣ ಆತನಿಗೂ ಕೂಡ ಹಿ ಆಲ್ಸೋ ಲೈಕ್ಡ್ ಇಟ್. He liked the picture and set it against the stack of books. So he kept that picture of the bird which he sketched himself. He kept it against the pile of books. ಅಂದ್ರೆ ಬುಕ್ಸ್ ಅನ್ನ ಇಟ್ಟಿರುವಂತಹ ರ್ಯಾಕ್ ಅಲ್ಲಿ ಅದ್ರ ಮೇಲೆ ಆತ ಇಡ್ತಾನೆ. ಓಕೆ, ಸೊ ಆತನ ಬೆಡ್ ಸೈಡ್ ಟೇಬಲ್ ಮೇಲೆ ಒಂದಿಷ್ಟು ಬುಕ್ಸ್ ಅನ್ನ ಆತ ಇಟ್ಟಿರ್ತಾನೆ. ಪೈಲ್ ಆಫ್ ಬುಕ್ಸ್ ಅಂದ್ರೆ ಗ್ರೂಪ್ ಆಫ್ ಬುಕ್ಸ್. ಓಕೆ, ಸ್ಟ್ಯಾಕ್ ಅಂತಂದ್ರೆ ಪೈಲ್, ಒಂದು ಬುಕ್ಕಿನ ರಾಶಿ. ಆ ರಾಶಿಯ ಮೇಲೆ ಈತ ಒಂದು ಅಗೇನ್ಸ್ಟ್ ಆಗಿ ಕಾಣೋ ತರ ಆ ಬರ್ಡ್ ಸ್ಕೆಚ್ ಅನ್ನ, ಚಿತ್ರವನ್ನ ಇಡ್ತಾನೆ ಮಕ್ಳೆ. ಓಕೆ, ಸೊ ಇವಾಗ he had discovered another pastime. ಈಗೇನಾಯ್ತು ಆತನಿಗೆ? he got some interest in sketching or drawing, isn't it? So ಅಲ್ಲಿ ತನಕ, until then he was not interested in anything. He was just gloomily looking at the ಗಾರ್ಡನ್. ಕರೆಕ್ಟ್? ಸೊ ಆತ ಇಲ್ಲಿಯವರೆಗೂ ಮಂಕು ಬಡಿದಂತೆ ಗಾರ್ಡನ್ ಇಂದ ಹೊರಗೆ ನೋಡ್ತಾ ಕೂತಿರ್ತಾ ಇದ್ದ. ಆತನಿಗೆ ಯಾವುದರಲ್ಲೂ ಒಂದು ಇಂಟ್ರೆಸ್ಟ್ ಇರ್ಲಿಲ್ಲ, ಆಸಕ್ತಿ ಇರ್ಲಿಲ್ಲ ಅಂತ ಅರ್ಥ. ಆದರೆ ಈಗ ಅವನು ತನ್ನಲ್ಲೇ ಒಂದು ಪಾಸ್ ಟೈಮ್ ಪಾಸ್, ಓಕೆ, ಯಾವುದೋ ಒಂದು ಸಮಯ ಕಳೆಯುವ ಮಾರ್ಗವನ್ನ ಹುಡುಕೊಂಡಿದ್ದಾನೆ. ಓಕೆ, ಸಮಯ ಕಳೆಯುವುದು, ಹೊತ್ತು ಹೋಗ್ಬೇಕು ಆತನಿಗೆ ಅಲ್ವಾ? ಸೊ ಆ ಸಮಯ ಕಳೆಯೋದಿಕ್ಕೆ ತನ್ನಲ್ಲೇ ಒಂದು ಕೆಲಸವನ್ನ ಆತ ಹುಡುಕಿಕೊಂಡ ಅಂತ ಅರ್ಥ ಮಕ್ಕಳು. ಓಕೆ, he had ಡಿಸ್ಕವರ್ ಅಂದ್ರೆ ಹುಡುಕು ಅಥವಾ ಕಂಡು ಹಿಡಿಯುವುದು. ಸೊ ಆತನಿಗೆ ಸ್ಕೆಚಿಂಗ್ ಅಲ್ಲಿ, ಡ್ರಾಯಿಂಗ್ ಅಲ್ಲಿ ಆಸಕ್ತಿ ಇದೆ. he could indulge in ಅಂತಂದ್ರೆ ತೊಡಗಿಕೊಳ್ಳುವುದು. ಯಾವುದರಲ್ಲಿ ಆತ ತೊಡಗಿಕೊಳ್ಬಹುದು ಅಂತ ತನ್ನ ಒಂದು ಆಸಕ್ತಿಕರವಾದ ಕ್ಷೇತ್ರವನ್ನ ಹುಡುಕೊಳ್ತಾನೆ. ಸಿಟ್ಟಿಂಗ್ ಆನ್ ಹಿಸ್ ಬೆಡ್. ಓಕೆ, ಸೊ ಹಿ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಅಂಡ್ ಪೇಜಸ್ ವಿತ್ ಡೂಡಲ್ಸ್. ಆತ ತನ್ನ ಚಿತ್ರಗಳ ಮುಖಾಂತರ ತನ್ನ ಬುಕ್ಸ್ ಅಲ್ಲಿ ಎಲ್ಲಾ ಪೇಜ್ಗಳನ್ನ ಚಿತ್ರ ಬಿಡಿಸಿ ಫಿಲ್ ಮಾಡ್ಬಿಡ್ತಾನೆ. ಓಕೆ, ಯಾಕೆ ಅಂತಂದ್ರೆ ಅವನಿಗೆ ಅದರಲ್ಲಿ ಆಸಕ್ತಿ ಬಂತು ಇವಾಗ ಅಲ್ವಾ? His strokes varied with his moods, angry, soothing and humorous. ಸೊ ಆತನ ಒಂದು ಸ್ಟ್ರೋಕ್ಸ್ ಅಂತಂದ್ರೆ ಮಕ್ಕಳಲ್ಲಿ ಗೆರೆಗಳು, ಎಳೆಗಳು ಅಂತ ಅರ್ಥ. ಸೊ ಆತ ಚಿತ್ರವನ್ನ ಹೇಗೆ ಬಿಡಿಸ್ತಿದ್ದ ಅಂದ್ರೆ, ಅಕಾರ್ಡಿಂಗ್ ಟು ಹಿಸ್ ಮೂಡ್ಸ್ his drawings or sketches changed. Okay, so when he was happy he used to draw beautiful pictures. When he was angry he used to draw the pictures related to his anger. ಓಕೆ, ಅವಾಗ ಹ್ಯಾಪಿ ಆಗಿರ್ತಾನೋ, ಸೂದಿಂಗ್ ಆಗಿರ್ತಾನೋ, ಖುಷಿ ಆಗಿರ್ತಾನೋ, ಆವಾಗ ಅದೇ ತರದ ಚಿತ್ರಗಳನ್ನ ಬಿಡಿಸುವುದು. ಸೊ ಇದು ಒಂದು ಕಲೆ ಅಲ್ವಾ? ದಿಸ್ ಈಸ್ ಆಲ್ಸೋ ಅ ಸ್ಕಿಲ್, ಆರ್ಟ್ ಇನ್ ದ ಇನ್ ಹಿಮ್. ಓಕೆ, ಸೊ ಏನು ಅಂತಂದ್ರೆ ಹೇಗೆ ಆತನ ಭಾವನೆಗಳಿರ್ತವೋ ಅದೇ ರೀತಿಯ ಭಾವನೆಗಳನ್ನ ಆತ ಚಿತ್ರಗಳ ಮುಖಾಂತರ ವ್ಯಕ್ತಪಡಿಸುವುದನ್ನ ಕಲ್ತ್ಕೋತಾ ಇದ್ದಾನೆ. ಹಿ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಅಟ್ ಉರ್ದು ಕ್ಯಾಲಿಗ್ರಫಿ ಅಂತಂದ್ರೆ ಒಂದು ಬರೆಯುವ ಒಂದು ಕಲೆ. ಓಕೆ, ಸೊ ಈಗ ಬರೆಯೋರು ಡಿಸೈನ್ ಮಾಡಿ ಬರೀತಾರೆ ಅಲ್ವಾ? ಅದನ್ನ ಕ್ಯಾಲಿಗ್ರಫಿ ಅಂತ ಕರೀತಾರೆ. ಓಕೆ, ಸೊ ಡಿಸೈನ್ ಆಗಿ ಬರೆಯೋದು, ಅದನ್ನ ಕ್ಯಾಲಿಗ್ರಫಿ ಅಂತ ಹೇಳ್ತೀವಿ. ಅಂಡ್ ಸೊ ಸ್ಕೆಚಿಂಗ್ ಕೇಮ್ ನ್ಯಾಚುರಲಿ ಟು ಹಿಮ್. ನೋಡಿ, ಆ ಸ್ಕೆಚಿಂಗ್ ಅನ್ನೋದು, ಚಿತ್ರ ಬಿಡಿಸೋದು ಅವನಿಗೆ ನ್ಯಾಚುರಲ್ ಆಗಿ ಬಂದಿರುವಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಓಕೆ, ಯಾರು ಆತನಿಗೆ ಹೇಳಿಕೊಟ್ಟಿಲ್ಲ, ಅದಾಗದೆ ಬಂದಿರುವಂತಹ ಒಂದು ಕಲೆ. ಅದೇ ರೀತಿ ಉರ್ದುನಲ್ಲಿ ಹ್ಯಾಂಡ್ ರೈಟಿಂಗ್ ಬರೆಯೋದು, ಅದನ್ನು ಕ್ಯಾಲಿಗ್ರಫಿ. ಉರ್ದುನಲ್ಲಿ ಅಂತಲ್ಲ, ಯಾವುದೇ ಭಾಷೆಯಲ್ಲೂ ವೈರುಧ್ಯವಾಗಿ ಬರೆಯುವಂತ ಕಲೆಯನ್ನ ಕ್ಯಾಲಿಗ್ರಫಿ ಅಂತ ಕರೀತಾರೆ. ಓಕೆ, ಸೊ ಅದನ್ನು ಕೂಡ ಆತ ಕಲ್ತ್ಕೋತಾನೆ.
ಇಲ್ಲಿ ಮೀನಿಂಗ್ಸ್ ನೋಡಿ. ಡೂಡಲ್ಸ್ ಮೀನ್ ಟು ಡ್ರಾ ಪಿಕ್ಚರ್ ಆರ್ ಪ್ಯಾಟರ್ನ್ ವೈಲ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್ ಆರ್ ವೆನ್ ಯು ಆರ್ ಬೋರ್ಡ್. ಏನಾದ್ರೂ ಬೇಜಾರಾದಾಗ ಅಥವಾ ಏನು ಯೋಚನೆ ಮಾಡ್ತಾ ಇರುವಾಗ ನೀವು ಚಿತ್ರ ಬಿಡಿಸ್ತೀರಲ್ವಾ, ಅದನ್ನೇ ಡೂಡಲ್ಸ್ ಅಂತ ಕರೀತಾರೆ. ಪಾಸ್ ಟೈಮ್ ಮೀನ್ಸ್ ಸಮಥಿಂಗ್ ದ್ಯಾಟ್ ಒನ್ ಎಂಜಾಯ್ಸ್ ಡ್ಯೂರಿಂಗ್ ಲೀಜರ್ ಟೈಮ್. ವಿಶ್ರಾಂತಿಯಲ್ಲಿ ನಾವು ಏನನ್ನ ಟೈಮ್ ಕಳೆಯೋದಿಕ್ಕೆ ಯೂಸ್ ಮಾಡ್ತೀವೋ, ಸಮಯ ಕಳೆಯುವುದನ್ನ ಪಾಸ್ ಟೈಮ್ ಅಂತ ಕರಿತೀವಿ. ಕೆಲವೊಬ್ರು ಓದೋದ್ರ ಮೂಲಕ, ಕೆಲವೊಬ್ರು ಡ್ರಾಯಿಂಗ್ ಮೂಲಕ, ಹಾಡುವುದರ ಮೂಲಕ ತಮ್ಮ ವಿಶ್ರಾಂತಿಯ ಸಮಯವನ್ನ ಕಳೆಯುತ್ತಾರೆ ಅಲ್ವಾ. ಇಂಡಲ್ಜ್ ಇನ್, ಇನ್ವಾಲ್ಡ್ ಇನ್ ಅಂತಂದ್ರೆ ತೊಡಗಿಸಿಕೊಳ್ಳು ಅಂತ ಅರ್ಥ. ಓಕೆ. ಸೂದಿಂಗ್ ಅಂತಂದ್ರೆ ಕಂಫರ್ಟಿಂಗ್, ತುಂಬಾ ಆರಾಮಾಗಿ ಇರುವಂತದ್ದು ಸೂದಿಂಗ್ ಅಂತಂದ್ರೆ. ಓಕೆ. ನೆಕ್ಸ್ಟ್ ಕ್ಯಾಲಿಗ್ರಫಿ. ನಾನು ಆಗ್ಲೇ ಹೇಳಿದಾಗೆ ದ ಆರ್ಟ್ ಆಫ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ರೈಟಿಂಗ್, ಸುಂದರವಾದ ಬರಹವನ್ನ ವ್ಯಕ್ತಪಡಿಸುವಂತಹ ರೀತಿ, ಅದನ್ನ ಏನಂತ ಕರೀತಾರೆ? ಕ್ಯಾಲಿಗ್ರಫಿ ಅಂತ ಕರೀತಾರೆ ಮಕ್ಕಳು. ಸೊ ಇದಿಷ್ಟನ್ನ ಆತ ರೂಢಿಸಿಕೊಳ್ತಾನೆ. ಸೊ ಇಲ್ಲಿಂದನೇ ಆತನ ಒಂದು ಜೀವನ ಬದಲಾಗಿದ್ದು. However, next thing is, however, his father was not amused. Amused means happy. ಆತನಿಗೆ ಹ್ಯಾಪಿ ಆಗಿಲ್ಲ, ಖುಷಿ ಆಗಿಲ್ಲ. He took away all the notebooks he had drawn on. ಆತ ಬರೆದಿರುವಂತ, ಡ್ರಾನ್ ಅಂದ್ರೆ ಚಿತ್ರ ಬಿಡಿಸಿದ್ದು. ಓಕೆ, ಚಿತ್ರ ಬರೆಯುವುದು, ಡ್ರಾಯಿಂಗ್. ಸೊ ಯಾವ ಯಾವ ನೋಟ್ಬುಕ್ ಅಲ್ಲಿ ಆತ ಚಿತ್ರಗಳನ್ನ ಬರೆದಿದ್ದನೋ ಆ ಎಲ್ಲ ಬುಕ್ಗಳನ್ನ ಅವರು ತಗೊಂಡ್ಬಿಟ್ಟು ದಿಸ್ ಈಸ್ ಅನ್ ಐಡಲ್ ಪಾಸ್ ಟೈಮ್. ಇದು ಒಂದು ಐಡಲ್ ಅಂತಂದ್ರೆ ಪ್ರಯೋಜನಕ್ಕಿಲ್ದೇ ಇರೋದು, ಸೋಂಬೇರಿಗಳು ಮಾಡುವಂಥದ್ದು. ಓಕೆ. ಸೊ ಐಡಲ್ ಅಂತಂದ್ರೆ ಸೋಮಾರಿ ಅಂತ ಅರ್ಥ. ಓಕೆ. ಸೊ ಇದು ಒಂದು ಸೋಮಾರಿತನದಲ್ಲಿ ಮಾಡುವಂತ ಕೆಲಸ ಅಂತ ಅವರ ಅಭಿಪ್ರಾಯ. You would do better to read and get some knowledge. So you would do better to read and get some knowledge. So ನೀನು ಇದಕ್ಕಿಂತ ಉತ್ತಮವಾಗಿ ಓದುವುದನ್ನ ಮತ್ತು ಜ್ಞಾನ ಸಂಪಾದನೆಯನ್ನ ಮಾಡಬಹುದು ಓದುವುದರ ಮೂಲಕ. ಸೊ ಇದು ಒಂದು ಕೆಲ್ಸಕ್ಕೆ ಬಾರದೆ ಇರುವಂತಹ ಒಂದು ಕಲೆ ಅಂತ ಅವರ ಅಭಿಪ್ರಾಯ. ಓಕೆ. he said to his son, ಅಂದ್ರೆ he is not happy with his drawing or sketching. Okay. So he suggested him to read books and get some knowledge instead of that. Okay. He told the same thing. Satish sulked. Sulk means angry. Sulk ಅಂತಂದ್ರೇನು? angry, ಕೋಪ. ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಆತ ಆಂಗ್ರಿ ಆದ್ರೂ ಕೂಡ ಅದನ್ನ ಬರೆಯೋದನ್ನ ನಿಲ್ಲಿಸೋದಿಕ್ಕೆ ಇಷ್ಟಪಡಲಿಲ್ಲ ಅಂತ ಅರ್ಥ. ಓಕೆ. ಸತೀಶ್ಗೆ ಅದರಲ್ಲಿ ತುಂಬಾ ಖುಷಿ ಇದೆ ಅಲ್ವಾ. ಸೊ ಆ ಖುಷಿಯನ್ನ ಆತ ಬಿಡೋದಿಕ್ಕೆ ಇಷ್ಟಪಡೋದಿಲ್ಲ. ಸೊ ಆತ ಡ್ರಾಯಿಂಗ್ ಅನ್ನ ಸ್ಟಾಪ್ ಮಾಡೋದಿಕ್ಕೆ ರೆಫ್ಯೂಸ್ ಮಾಡ್ತಾನೆ. ರೆಫ್ಯೂಸ್ ಅಂತಂದ್ರೆ ನಿರಾಕರಿಸು. ರೆಫ್ಯೂಸ್ ಅಂದ್ರೇನು? ನಿರಾಕರಿಸು, ಒಪ್ಪೋದಿಲ್ಲ. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಆತನ ಒಂದು ಮನೋರಂಜನೆ, ಎಂಟರ್ಟೈನ್ಮೆಂಟ್ ಅಂದ್ರೇನು ಮಕ್ಕಳೇ? ಮನೋರಂಜನೆ. ಸೋರ್ಸ್ ಅಂದ್ರೆ ಮೂಲ. ಓಕೆ. ಆಕ್ಚುಲಿ ಮೂಲ ಅಥವಾ ಅದರ ದಾರಿ ಅಂತ ಹೇಳ್ಬೋದು. ಆತನ ಮನೋರಂಜನೆಯ ಒಂದು ಮೂಲವನ್ನ ಯಾಕೆ ನೀವು ತಗೋತಾ ಇದ್ದೀರಾ ಅಂತ ಇಲ್ಲಿ ಮದರ್ ಕೇಳ್ತಾ ಇದ್ದಾಳೆ. ಅಂದ್ರೇನು? ಆತ ಚಿತ್ರ ಬಿಡಿಸುವುದರ ಖುಷಿಯಾಗಿರ್ತಾನೆ. ಹಿ ಸೀಮ್ಸ್ ಟು ಬಿ ಹ್ಯಾಪಿ ಡ್ರಾಯಿಂಗ್ ಅಂಡ್ ಸ್ಕೆಚಿಂಗ್. ವೈ ಆರ್ ಯು ಸ್ಪಾಯ್ಲಿಂಗ್ ದ್ಯಾಟ್ ಅಂತ ಅರ್ಥ. ಅದನ್ನ ಯಾಕೆ ಹಾಳು ಮಾಡ್ತೀರಾ? ಆತರ ಖುಷಿಯಾಗಿರ್ಲಿ ಬಿಡಿ, ಡ್ರಾ ಮಾಡ್ಲಿ ಅನ್ನೋದು ತಾಯಿಯ ಅಭಿಪ್ರಾಯ. ಈಗ ತಂದೆ ಹೇಳ್ತಾರೆ, ಅವತಾರ್ ನರೇನ್ ಅವರು ಹೇಳ್ತಾ ಇದ್ದಾರೆ, ಓ ದ್ಯಾಟ್ ಐ ಡೋಂಟ್ ವಾಂಟ್ ಹಿಮ್ ಟು ಸ್ಟಾರ್ಟ್ ಥಿಂಕಿಂಗ್ ದ್ಯಾಟ್ he can make a living out of drawing. Make a living ಅಂತಂದ್ರೆ ಮಕ್ಕಳೇ ಅರ್ನಿಂಗ್ ಅಂತ ಅರ್ಥ. ಅರ್ನಿಂಗ್ ಅಂತಂದ್ರೆ ಸಂಪಾದನೆ ಮಾಡುವುದು. ಮೇಕ್ ಅ ಲಿವಿಂಗ್ ಅಂತಂದ್ರೆ ಸಂಪಾದನೆ. ಸೊ ತಾನು ಆರ್ಟ್ ಮಾಡೋದ್ರಿಂದ ಸಂಪಾದನೆ ಮಾಡಬಹುದು ಅಥವಾ ಜೀವನ ನಡೆಸಬಹುದು, ಜೀವನ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ಆತ ತಿಳ್ಕೋಬಾರ್ದು. ಓಕೆ.
I don't want him to start thinking that he can make a living out of drawing. ಈ ಡ್ರಾ ಮಾಡೋದ್ರ ಮೂಲಕ ಜೀವನ ನಿರ್ವಹಣೆ ಮಾಡ್ಬೋದು, ಜೀವನ ಮಾಡ್ಬೋದು ಅನ್ನೋದನ್ನ ಆತ ಯೋಚಿಸಬಾರ್ದು ಅನ್ನೋದು ನನ್ನ ಇಷ್ಟ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆರ್ಟಿಸ್ಟ್ ಮೇಕ್ ಅ ಪಿಟನ್ಸ್ ಅಂಡ್ ಲಿವ್ ಇನ್ ಪಾವರ್ಟಿ. ಪಿಟನ್ಸ್ ಮೀನ್ಸ್ ಲೋ ಆರ್ ಇನ್ಸಫಿಶಿಯಂಟ್ ಪೇಮೆಂಟ್, ಅಂದ್ರೆ ತುಂಬಾ ಕಡಿಮೆ ಸಂಪಾದನೆ ಮಾಡುವಂಥವರು. ಓಕೆ, ಸೊ ಅವರಿಗೆ ಜಾಸ್ತಿ ಸಂಪಾದನೆ ಇರೋದಿಲ್ಲ. ಆರ್ಟಿಸ್ಟ್ ಕಲಾಕಾರರು ತುಂಬಾ ಕಡಿಮೆ ಸಂಪಾದನೆ ಮಾಡ್ತಾರೆ. ಅಂಡ್ ಲಿವ್ ಇನ್ ಪಾವರ್ಟಿ. ಪಾವರ್ಟಿ ಅಂತಂದ್ರೆ ಬಡತನ. ಯಾವಾಗ್ಲೂ ಅವರು ಬಡತನದಲ್ಲೇ ಜೀವನ ನಿರ್ವಹಿಸ್ತಾರೆ. ಇಟ್ ಈಸ್ ನೋ ಕರಿಯರ್ ಫಾರ್ ಅ ಬ್ರೈಟ್ ಬಾಯ್. ಕರಿಯರ್ ಅಂದ್ರೆ ಏನು ಮಕ್ಕಳೇ? ಕರಿಯರ್ ಅಂದ್ರೆ ಏನು? ನಮ್ಮ ಮುಂದಿನ ಜೀವನ ಏನು? ಭವಿಷ್ಯ ರೀ. ಕರಿಯರ್ ಅಂದ್ರೆ ಏನು? ಭವಿಷ್ಯ. ಕರಿಯರ್ ಅಂದ್ರೆ ಭವಿಷ್ಯ ಅಲ್ಲ. ಇಟ್ ಈಸ್ ನೋ ಕರಿಯರ್ ಫಾರ್ ಅ ಬ್ರೈಟ್ ಬಾಯ್. ಕರಿಯರ್ ಅಂದ್ರೆ ವೃತ್ತಿ, ಉದ್ಯೋಗ. ಆಯ್ತಾ? ಕರಿಯರ್ ಅಂದ್ರೆ ಏನು? ವೃತ್ತಿ ಅಥವಾ ಉದ್ಯೋಗ. ಸೊ ಇದು ಬ್ರೈಟ್ ಬಾಯ್ ಅಂದ್ರೆ ಆತ ತುಂಬಾ ಬ್ರೈಟ್ ಆಗಿದ್ದು, ಓದುವುದರಲ್ಲಿ ತುಂಬಾ ಚುರುಕಾಗಿದ್ದ ವ್ಯಕ್ತಿ, ಚುರುಕು ಅಂತ. ಓಕೆ, ಚುರುಕಾಗಿದ್ದ ಹುಡುಗ, ಇಂಟೆಲಿಜೆಂಟ್, ಬುದ್ಧಿವಂತ ಅಂತ ಹೇಳ್ಬೋದು ನೀವು ಬ್ರೈಟ್ ಅಂದ್ರೆ ಇಲ್ಲಿ. ಓಕೆ, ಸೊ ವರ್ಡ್ಸ್ ಮೀನಿಂಗ್ ಹೇಗೆ ಅಂತಂದ್ರೆ ವೆನ್ ಇನ್ ವಿಚ್ ಸೆಂಟೆನ್ಸ್ ಆರ್ ಇನ್ ವಿಚ್ ಮೀನಿಂಗ್ ವಿ ಆರ್ ಯೂಸಿಂಗ್ ಇಟ್ ಚೇಂಜಸ್ ಅಕಾರ್ಡಿಂಗ್ ಟು ದ್ಯಾಟ್ ಅಲ್ವಾ. ಸೊ ಬ್ರೈಟ್ ಅನ್ನೋದು, ಬ್ರೈಟ್ ಲೈಟ್ ಅಂದ್ರೆ ತುಂಬಾ ಚೆನ್ನಾಗಿ ಉರಿತಾ ಇರೋ ಲೈಟ್ ಅಂತ ಹೇಳ್ಬೋದು, ಹೊಳೆಯುವುದು ಅಂತ ಹೇಳ್ಬೋದು ಕೆಲವೊಂದು ಸೆಂಟೆನ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಬ್ರೈಟ್ ಅಂದ್ರೆ, ಬ್ರೈಟ್ ಬಾಯ್ ಅಂತಂದ್ರೆ ಆತ ತುಂಬಾ ಚುರುಕಾಗಿದ್ದಂತ ಹುಡುಗ, ಇಂಟೆಲಿಜೆಂಟ್, ಬುದ್ಧಿವಂತ ಹುಡುಗ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಸೊ ಈಗ ತಂದೆ ಹೇಳ್ತಾ ಇರೋದೇನು, ಆತ ಈ ಒಂದು ಡ್ರಾಯಿಂಗ್ ಇಂದ ಸಂಪಾದನೆ ಮಾಡೋದಿಕ್ಕಾಗೋದಿಲ್ಲ, ಜೀವನ ಮಾಡೋದಿಕ್ಕೆ ಆಗೋದಿಲ್ಲ, ಇದು ಒಂದು ಉತ್ತಮವಾದ ವೃತ್ತಿ ಅಲ್ಲ ಈ ಬುದ್ಧಿವಂತ ಹುಡುಗನಿಗೆ ಅಂತ ಹೇಳ್ತಾ ಇದ್ದಾರೆ. ಹಿ ಹ್ಯಾಸ್ ಟು ಸ್ಟಡಿ ಇಫ್ ಹಿ ಹ್ಯಾಸ್ ಟು ಮೇಕ್ ಸಮಥಿಂಗ್ ಔಟ್ ಆಫ್ ಇಟ್ಸ್ ಲೈಫ್. ಜೀವನದಲ್ಲಿ ಏನಾದ್ರೂ ಆತ ಮಾಡ್ಬೇಕು ಅಂತಂದ್ರೆ ಆತ ಓದಬೇಕು, ಸ್ಟಡಿ, ಓದಬೇಕು. ಓಕೆ, ಬಿಸೈಡ್ಸ್ ಹಿಸ್ ಹಿಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಸೊ ಆತನ ಕಿವಿ ಕೇಳಿಸದೇ ಇರೋದು, ಕಿವುಡುತನ ಯಾವಾಗ್ಲಾದ್ರೂ ಕಡಿಮೆ ಆಗ್ಬೋದು, ಆತ ಮತ್ತೆ ಕೇಳಿಸ್ಕೊಳ್ಳೋದಿಕ್ಕಾಗತ್ತೆ, ಯಾವ ಟೈಮಲ್ಲಿ ಬೇಕಾದ್ರೂ ಆತ ಸರಿ ಹೋಗ್ಬೋದು. ವೆನ್ ಇಟ್ ಡಸ್ ಮೀನ್ಸ್ ಯಾವಾಗ ಅದು ಸರಿ ಹೋಗುತ್ತೋ, ವೆನ್ ಹಿ ಗೇನ್ಸ್ ಹಿಸ್ ಹಿಯರಿಂಗ್ ಅಬಿಲಿಟಿ ಅಂತ ಅರ್ಥ. ವೆನ್ ಇಟ್ ಡಸ್ he must be prepared to go back to school. Must not he asked. ಇಲ್ಲಿ ತಂದೆ ಏನ್ ಹೇಳ್ತಾ ಇದ್ದಾರೆ, ಸೊ ಆತ ಡ್ರಾಯಿಂಗ್ ಇಂದ ಜೀವನ ಮಾಡಕ್ ಆಗಲ್ಲ. ಏನ್ ಮಾಡ್ಬೇಕು ಆತ? ಹಿ ಹ್ಯಾಸ್ ಟು ಸ್ಟಡಿ. ಆತ ಓದ್ಬೇಕು. ಸೊ ಯಾವಾಗ್ಲಾದ್ರೂ ಈಗ ಕಿವಿ ಕೇಳಿಸ್ದೇ ಇರೋದು ಆತನಿಗೆ ಯಾವಾಗ್ಲಾದ್ರೂ ಕೇಳಿಸ್ಬೋದು, ಸರಿ ಹೋಗ್ಬೋದು. ಹಾಗೆ ಸರಿ ಹೋದಾಗ ಆತ ಮತ್ತೆ ಸ್ಕೂಲ್ಗೆ ಹೋಗೋದಿಕ್ಕೆ ರೆಡಿ ಇರಬೇಕು. ಈ ಶುಡ್ ಬಿ ರೆಡಿ ಟು ಗೋ ಟು ಸ್ಕೂಲ್ ಎಟ್ ಎನಿ ಟೈಮ್. ಸೊ ಅದಕ್ಕೆ ರೆಡಿ ಇರಬೇಕು ಅಂತಂದ್ರೆ ಈಗ್ಲಿಂದನೇ ಆತ ಓದ್ತಾ ಇರಬೇಕು ಅನ್ನೋದು ಆತನ ತಂದೆಯ ಒಂದು ಹೋಪ್, ಭರವಸೆ, ಅಥವಾ ಹಿ ಈಸ್ ಆಪ್ಟಿಮಿಸ್ಟಿಕ್ ಅಂತ ಹೇಳ್ಬೋದು. ಓಕೆ, ಆಪ್ಟಿಮಿಸ್ಟಿಕ್ ಅಂದ್ರೆ ಒನ್ ಹೂ ಥಿಂಕ್ಸ್ ಪಾಸಿಟಿವ್ಲಿ. ಓಕೆ, ಆಪ್ಟಿಮಿಸ್ಟಿಕ್ ಮೀನ್ಸ್ ಒನ್ ಹೂ ಥಿಂಕ್ಸ್ ಪಾಸಿಟಿವ್ಲಿ. ಸರಿ ಹೋಗುತ್ತೆ ಅಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಹೀಗೆ ಅವರು ಅವರ ಪತ್ನಿಯನ್ನ ಅಂದ್ರೆ ಸತೀಶನ ತಾಯಿಯನ್ನ ಕೇಳ್ತಾರೆ. ಈಗ ತಾಯಿ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ, ಇಟ್ ಹ್ಯಾಸ್ ಬೀನ್ ಮೋರ್ ದನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಹೌ ಡು ಯು ಪಾಸಿಬ್ಲಿ ಥಿಂಕ್ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಸೆಂಟೆನ್ಸ್ ನ ನಿಮ್ಗೆ ಎಕ್ಸ್ಟ್ರಾಕ್ಟ್ ಗೆ ಕೇಳಿದ್ದಾರೆ ಮಕ್ಳೇ. ಓಕೆ, ಕ್ವಶನ್ ಪೇಪರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಗೆ ಬಂದಿದೆ. ಅಂದ್ರೆ ಇಟ್ ಹ್ಯಾಸ್ ಬೀನ್ ಮೋರ್ ದನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಆತ ಇಲ್ಲ ಅಂತಂದ್ರೆ ಆರೋಗ್ಯ ಸರಿ ಇಲ್ಲದೆ, ಹುಷಾರಿಲ್ಲದೆ ಬಿದ್ದು 3 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇಟ್ ಹ್ಯಾಸ್ ಬೀನ್ ಮೋರ್ ದನ್ 3 years. 3 ವರ್ಷಕ್ಕಿಂತ ಹೆಚ್ಚಿಗೆ ಆಯ್ತು ಆತ ಹೀಗೆ ಆರೋಗ್ಯ ಕೆಟ್ಟು.
ಹೌ ಡು ಯು ಪಾಸಿಬ್ಲಿ ಥಿಂಕ್, ನೀವು ಹೇಗೆ ಥಿಂಕ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್, ಆತನ ಕಿವಿ ಸರಿ ಹೋಗ್ಬೋದು ಅಂತ ನೀವು ಹೇಗೆ ಥಿಂಕ್ ಮಾಡ್ತೀರಾ? 3 ವರ್ಷದ ಮೇಲಾಯ್ತು ಅಂತ ಅವರ ತಾಯಿ ಕೇಳ್ತಾ ಇದ್ದಾರೆ ಈಗ. ಆಸ್ಕ್ಡ್ ಹಿಸ್ ಮದರ್. ಶಿ ಫೆಲ್ಟ್ ಹೋಪ್ಲೆಸ್, ಅವರು ಭರವಸೆಯನ್ನ ಕಳೆದುಕೊಂಡಿದ್ದಾರೆ. ಓಕೆ, ಭರವಸೆ ಕಳೆದುಕೊಳ್ಳುವುದು. ಹೋಪ್ಲೆಸ್ ಅಂದ್ರೆ ಭರವಸೆಯನ್ನ ಕಳೆದುಕೊಳ್ಳುವುದು. ಅಬೌಟ್ ಹರ್ ಸನ್ಸ್ ಕಂಡೀಷನ್, ಮತ್ತೆ ಸರಿ ಹೋಗಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸತೀಶ್ ಫಾದರ್ ವಾಸ್ ನಾಟ್ ಅಬೌಟ್ ಟು ಲೂಸ್ ಹೋಪ್, ಅವರು ಭರವಸೆಯನ್ನ ಕಳೆದುಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ಯಾರು? ಸತೀಶನ ತಂದೆ. ತಾಯಿ ಹೇಳ್ತಾ ಇರೋದು, ಈಗ 3 ವರ್ಷಕ್ಕಿಂತ ಜಾಸ್ತಿ ಆಯ್ತು, ಇನ್ಮೇಲೆ ಸರಿ ಹೋಗತ್ತೆ ಅಂತ ನೀವು ಹೇಗೆ ಥಿಂಕ್ ಮಾಡ್ತೀರಾ? ಸೊ ಅದಕ್ಕೋಸ್ಕರ ಆತ ಏನ್ ಮಾಡ್ತಾನೋ ಅದನ್ನ ಮಾಡ್ಲಿ, ಖುಷಿಯಾಗಿರ್ಲಿ ಅನ್ನೋದು ತಾಯಿಯ ಒಂದು ಹಾರೈಕೆ. ಆದ್ರೆ ತಂದೆ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಆತ ಸರಿ ಹೋಗ್ತಾನೆ, ಅವರು ಭರವಸೆಯನ್ನ ಕಳೆದುಕೊಂಡಿಲ್ಲ ಮಕ್ಳೆ. ವೈ ಡಿಸೈಡ್ ದಟ್ ಹಿ ಈಸ್ ಗೋಯಿಂಗ್ ಟು ರಿಮೇನ್ ಡೆಫ್ ಆಲ್ ಹಿಸ್ ಲೈಫ್, ನೀನು ಯಾಕೆ ನಿರ್ಧಾರ ಮಾಡ್ತೀಯಾ, ನೀನ್ ಯಾಕೆ ಅನ್ಕೋತೀಯ? ಡಿಸೈಡ್ ಅಂದ್ರೆ ನಿರ್ಧಾರ. ಯಾಕೆ ನಿರ್ಧಾರ ಮಾಡ್ತೀಯ ಆತ ಯಾವಾಗ್ಲೂ ಕಿವುಡನಾಗೆ ಇರ್ತಾನೆ ಅಂತ ನೀನು ಯಾಕೆ ಅನ್ಕೋತೀಯ ಅನ್ನೋದು ತಂದೆಯ ಪ್ರಶ್ನೆ. ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್. ನೋಡಿ, ಆಪ್ಟಿಮಿಸ್ಟಿಕ್ ಅಂತಂದ್ರೆ ಪಾಸಿಟಿವ್ ಆಗಿ ಇರೋದು. ಓಕೆ, ಅಂದ್ರೆ ಭರವಸೆದಾಯಕವಾಗಿ ಯಾವಾಗ್ಲೂ ಪಾಸಿಟಿವ್ ಆಗಿ ಇರೋದನ್ನ ಆಪ್ಟಿಮಿಸ್ಟಿಕ್ ಅಂತ ಕರೀತಾರೆ ಮಕ್ಳು. ಆಪ್ಟಿಮಿಸ್ಟಿಕ್, he was optimistic about his son. ಓಕೆ, ಆಶಾವಾದಿಯಾಗಿ ಇರೋವಂಥದ್ದು. ಆಶಾವಾದಿ ವಿರುದ್ಧ ಪದ ಏನು? ಆಪ್ಟಿಮಿಸ್ಟಿಕ್ ಅಂತಂದ್ರೆ ಆಶಾವಾದಿ. ಓಕೆ, ಸೊ ಮುಂದೆ ಚೆನ್ನಾಗಾಗುತ್ತೆ, ಮುಂದೆ ಒಳ್ಳೇದಾಗುತ್ತೆ ಅನ್ನುವಂತಹ ಭರವಸೆ ಇಟ್ಟುಕೊಂಡಿರೋರು ಆಶಾವಾದಿಗಳು. ಅದರ ವಿರುದ್ಧ ಪದ ಏನು? ಯಾರು ಹೇಳ್ತೀರಾ? ವಿರುದ್ಧ ಪದ ಏನು? ನಿರಾಶಾವಾದಿ. ಎಸ್, ನಿರಾಶಾವಾದಿ ಅಲ್ವಾ? ನಿರಾಶಾವಾದಿ, ಕರೆಕ್ಟ್. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಪೆಸಿಮಿಸ್ಟಿಕ್ ಅಂತ ಹೇಳ್ತಾರೆ. ಆಪ್ಟಿಮಿಸ್ಟಿಕ್, ಪೆಸಿಮಿಸ್ಟಿಕ್. ಓಕೆ, ಸೊ ಅವರು ಆಪ್ಟಿಮಿಸ್ಟಿಕ್ ಆಗಿದ್ದಾರೆ, ಆಶಾವಾದಿ ಆಗಿದ್ದಾರೆ. ಯಾರು? ಅವರ ತಂದೆ. ಅದಕ್ಕೆ ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಅಬೌಟ್ ದ ಚಾನ್ಸಸ್ ಆಫ್ ರಿಕವರಿಂಗ್. ಹಿ ಜೆಂಟ್ಲಿ ಚೈಡೆಡ್ ಹಿಸ್ ವೈಫ್. ಚೈಡೆಡ್ ಅಂತಂದ್ರೆ ಚೀಮಾರಿ ಹಾಕುವುದು. ಸೊ ತುಂಬಾ ಜೆಂಟಲ್ ಆಗಿ, ತುಂಬಾ ಸ್ಮೂತ್ ಆಗಿ ಅವರು ತಾಯಿಗೆ ಹೇಳ್ತಾ ಇದ್ದಾರೆ ಏನಂತ, ಆತ ಯಾವಾಗ್ಲೂ ಹೀಗೆ ಇರ್ತಾನೆ ಅಂತ ಅನ್ಕೋಬೇಡ, ಅವನು ಯಾವಾಗ್ಲಾದ್ರೂ ಚೇಂಜ್ ಆಗ್ಬೋದು. ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್, ನಾವು ಯಾವಾಗ್ಲೂ ಆಶಾವಾದಿಯಾಗಿರ್ಬೇಕು ಅಂತ ತಾಯಿಗೆ ಅವರು ಹೇಳ್ತಾರೆ, ಅಂದ್ರೆ ತಮ್ಮ ಪತ್ನಿಗೆ. ವಿತ್ 29th ಪ್ಯಾರಾ, ಸೆವರಲ್ ವಿಸಿಟ್ಸ್ ಟು ದ ಡಾಕ್ಟರ್ಸ್ ಫಾಲೋಡ್. ಅಂದ್ರೆ ಭೇಟಿ, ಈಗ ಡಾಕ್ಟರ್ ಹತ್ರ ಕೆಲವು ಅಂದ್ರೆ ಸುಮಾರು ಡಾಕ್ಟರ್ ಟ್ರೀಟ್ಮೆಂಟ್ ಗಳೆಲ್ಲ ನಡೀತಾ ಇದೆ ಆತನಿಗೆ ಅಲ್ವಾ. ವಿತ್ ನಥಿಂಗ್ ಇಂಪ್ರೂವಿಂಗ್ ಫಾರ್ ಸತೀಶ್. ಸೊ ಯಾವುದೇ ರೀತಿಯ ಸುಧಾರಣೆ ಆತನ ಕಂಡೀಷನ್ ಅಲ್ಲಿ ಆಗಿರೋದಿಲ್ಲ. ಆತ ಹಾಗೆ ಇರ್ತಾನೆ, ಕಿವುಡನಾಗೆ ಇರ್ತಾನೆ, ಪದೇ ಪದೇ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಆತ ಸ್ಕೂಲ್ಗೆ ಹೋಗೋದಿಕ್ಕೆ ಆಗೋದಿಲ್ಲ. ಹಿ ರಿಮೇನ್ಡ್ ಇನ್ ಹಿಸ್ ಸೈಲೆಂಟ್ ವರ್ಲ್ಡ್. ನೋಡಿ ಮಕ್ಕಳೇ, ಇದು ಎಷ್ಟು ಒಂದು ಪ್ರಭಾವಶಾಲಿಯಾದ ಸೆಂಟೆನ್ಸ್ ಅಲ್ವಾ. ಹಿ ರಿಮೇನ್ಡ್ ಇನ್ ಹಿಸ್ ಸೈಲೆಂಟ್ ವರ್ಲ್ಡ್. ಆತ ತನ್ನ ಮೌನದ ಜಗತ್ತಿನಲ್ಲೇ ಇದ್ದಾನೆ ಅಂತ ಅರ್ಥ. ಮೌನದ ಜಗತ್ತು ಅಂತಂದ್ರೇನು, ಈಗ್ಲೂ ಆತನಿಗೆ ಏನು ಕಿವಿ ಕೇಳ್ತಾ ಇಲ್ಲ. ದ ಓನ್ಲಿ ಸಾಲೇಸ್ ಫಾರ್ ಹಿಮ್ ಬೀಯಿಂಗ್ ಪೇಂಟಿಂಗ್. ಆತನಿಗೆ ಒಂದೇ ಒಂದು ಆಧಾರ ಅಂತ ಅಂದ್ರೆ ಅದು ಪೇಂಟಿಂಗ್ ಮಾಡೋದು ಅಷ್ಟೇ, ಬಿಟ್ರೆ ಆತನಿಗೆ ಏನೂ ಕಿವಿ ಕೇಳಿಸೋದಿಲ್ಲ. ಹಿ ಮ್ಯಾನೇಜ್ ಟು ಪೇಂಟ್ ಅಂಡ್ ಡ್ರಾ ಇನ್ ಸ್ಪೈಟ್ ಆಫ್ ಹಿಸ್ ಫಾದರ್ಸ್ ಅಪೋಸಿಷನ್. ಸೊ ಅವರ ತಂದೆ ವಿರೋಧದ ನಡುವೆಯೂ ಆತ ಪೇಂಟ್ ಮಾಡೋದನ್ನ ಮತ್ತೆ ಡ್ರಾಯಿಂಗ್ ಮಾಡೋದನ್ನ, ಸ್ಕೆಚ್ ಮಾಡೋದನ್ನ ಬಿಡೋದಿಲ್ಲ, ಅದನ್ನ ಮಾಡ್ತಾ ಇರ್ತಾನೆ. ಇನ್ಸ್ಪೈಟ್ ಅಂತಂದ್ರೆ ಹೊರತಾಗಿ, ತಂದೆಯ ವಿರೋಧದ ಹೊರತಾಗಿಯೂ ಆತ ಡ್ರಾಯಿಂಗ್ ಅನ್ನ, ಪೇಂಟಿಂಗ್ ಅನ್ನ ಮುಂದುವರಿಸ್ತಾನೆ.
ಒನ್ ಡೇ ಹಿ ವಾಸ್ ಬಿಸಿ ಮಿಕ್ಸಿಂಗ್ ದ ಕಲರ್ಸ್ ನ ಮಿಕ್ಸ್ ಆನ್ ಹಿಸ್ ಪ್ಯಾಲೆಟ್ ಅಂತಂದ್ರೆ ಅದು ಒಂದು ಕಲರ್ಸ್ ಮಿಕ್ಸ್ ಮಾಡುವಂತಹ ಪ್ಲೇಟ್. ಓಕೆ, ಸೊ ಅದರಲ್ಲಿ ಆತ ಪೇಂಟಿಂಗ್ ಮಾಡೋದಿಕ್ಕೆ ಕಲರ್ಸ್ ನ ಮಿಶ್ರಣ ಮಾಡ್ತಾ ಇರ್ತಾನೆ. ಹಿ ಬಿಕೇಮ್ ಅವೇರ್ ಆಫ್ ಹಿಸ್ ಫಾದರ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ಸೊ ಆತನಿಗೆ ತನ್ನ ತಂದೆ ಬಾಗಿಲ ಹತ್ತಿರ ಬಂದು ನಿಂತಿರೋದು ಗೊತ್ತಾಗತ್ತೆ. ಬಿಕಮ್ ಅವೇರ್ ಅಂತಂದ್ರೆ ತಿಳಿಯುವುದು, ಗೊತ್ತಾಗುವುದು. He looked up to find him staring at the painting intently. So he looked up to find him staring ಅಂತಂದ್ರೆ ದಿಟ್ಟಿಸಿ ನೋಡುವುದು, ದಿಟ್ಟಿಸಿ ನೋಡು ಅಥವಾ ಗುರಾಯಿಸು. ಆತ ಪೇಂಟಿಂಗ್ ಮಾಡೋದನ್ನೇ ಗುರಾಯಿಸಿ ನೋಡ್ತಾ ಇರ್ತಾನೆ. ಯಾರು? ತಂದೆ ನೋಡ್ತಾ ಇರ್ತಾರೆ. ಓಕೆ, ಇಂಟೆಂಟ್ಲಿ ಅಂತಂದ್ರೆ ಉದ್ದೇಶಪೂರ್ವಕವಾಗಿ. ಓಕೆ, ಉದ್ದೇಶಪೂರ್ವಕವಾಗಿ ಅಥವಾ ತೀವ್ರವಾಗಿ ದಿಟ್ಟಿಸಿ ಪೇಂಟಿಂಗ್ ಅನ್ನ ನೋಡ್ತಾ ಇರೋದು ಸತೀಶ್ಗೆ ಗೊತ್ತಾಗುತ್ತೆ. ಸತೀಶ್ ರೆಡ್ ಅಂಡ್ ಬಟ್ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್. ಆತನಿಗೆ ಭಯ ಆಗತ್ತೆ, ಆದ್ರೂ ಕೂಡ ಆತ ಪೇಂಟ್ ಮಾಡೋದನ್ನ ಮುಂದುವರಿಸ್ತಾನೆ. ಸ್ಲೋಲಿ ಹಿಸ್ ಫಾದರ್ ಕೇಮ್ ಇನ್ ಟು ದ ರೂಮ್ ಅಂಡ್ ಸ್ಯಾಟ್ ನೆಕ್ಸ್ಟ್ ಟು ಹಿಸ್ ಸನ್. ಸೊ ಅವ್ರ ತಂದೆ ನಿಧಾನವಾಗಿ ರೂಮ್ ಒಳಗೆ ಬರ್ತಾರೆ, ಬಂದು ಆತನ ಪಕ್ಕ ಕೂತ್ಕೋತಾರೆ. ಓಕೆ, ಕೂತ್ಕೊಂಡ್ಬಿಟ್ಟು ಏನ್ ಕೇಳ್ತಾರೆ ನೋಡಿ. ಈಗ ತಂದೆಗೆ ಆಕ್ಚುಲಿ ಹಿಸ್ ಫಾದರ್ ಡಸಂಟ್ ವಾಂಟ್ ಹಿಮ್ ಟು ಕಂಟಿನ್ಯೂ ಪೇಂಟಿಂಗ್, ರೈಟ್? ಹಿ ಥಿಂಕ್ಸ್ ದಟ್ ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಆದ್ರೂ ಕೂಡ ಅವ್ರು ಬಂದ್ಬಿಟ್ಟು ಕೇಳ್ತಾರೆ, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು? ವೆರಿ ಬ್ಯಾಡ್ಲಿ ಅಂದ್ರೆ ಕೆಟ್ಟದಾಗಿ ಅಂತ ಅಲ್ಲ ಮಕ್ಕಳೇ. ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಅಂತಂದ್ರೆ ನಿನಗೆ ಈ ಪೇಂಟಿಂಗ್ ಅನ್ನ ಮಾಡ್ಲೇಬೇಕು ಅಂತ ಅರ್ಥ. ಮಾಡ್ಲೇಬೇಕು ಅಲ್ವಾ? ಸೊ ಅಷ್ಟು ನೀನು ಇದನ್ನ ಮಾಡ್ಲೇಬೇಕು ಅಂತ ಪಣ ತೊಟ್ಟಿದ್ದೀಯ. ಹಿ ಆಸ್ಕ್ಡ್, had Satish had the power of hearing, he would have heard the tremor in his father's voice. ಸೊ ಸತೀಶನಿಗೆ ಏನಾದರೂ ಕೇಳಿಸುವಂತಹ ಶಕ್ತಿ ಇದ್ರೆ, ಕಿವಿ ಕೇಳಿಸ್ತಾ ಇದ್ದಿದ್ರೆ, ಆತನಿಗೆ ತಂದೆಯ ವಾಯ್ಸ್ ಅಲ್ಲಿ ಇರುವಂತಹ ಒಂದು ಟ್ರೆಮರ್ ಅಂತಂದ್ರೆ ಶೇಕಿಂಗ್ ವಾಯ್ಸ್, ಗದ್ಗದಿತ. ಓಕೆ, ಶೇಕಿಂಗ್ ವಾಯ್ಸ್ ಅನ್ನ ಅವನು ಅರ್ಥ ಮಾಡ್ಕೋತಾ ಇದ್ದ. ಆದರೆ ಆತನಿಗೆ ಕೇಳಿಸೋದಿಲ್ಲ, ಅವನು ಹೇಳಿದ್ದೇನು ಕೇಳಿಸೋದಿಲ್ಲ ಅಲ್ವಾ? ಸೊ ಇಟ್ ವಾಸ್ ಹಿ ಓನ್ಲಿ ರೆಡ್ ಹಿಸ್ ಲಿಪ್ಸ್. READ, ರೆಡ್, ಪಾಸ್ಟ್ ಟೆನ್ಸ್ ಆಫ್ ರೀಡ್. ಓಕೆ, ಹಿ ಓನ್ಲಿ ರೆಡ್ ಹಿಸ್ ಲಿಪ್ಸ್ ಅಂದ್ರೆ ಆತನ ತುಟಿ ಅಲುಗಾಡೋದನ್ನ ಅಷ್ಟೇ, ತಂದೆಯ ತುಟಿ ಅಲುಗಾಡಿಸುವುದನ್ನ ಅಷ್ಟೇ ಆತ ನೋಡಿರ್ತಾನೆ. ಲಿಪ್ ಮೂವ್ಮೆಂಟ್ ನ ಅಷ್ಟೇ ನೋಡ್ತಾನೆ, ಆತನಿಗೇನು ಕೇಳಿಸೋದಿಲ್ಲ. ಹಿ ಡಿಡಂಟ್ ರಿಪ್ಲೈ, ಆತ ಏನು ರಿಪ್ಲೈ ಮಾಡಿಲ್ಲ. ಅವತಾರ್ ನರೇನ್ ಪುಟ್ ಹಿಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಸೊ ಅವತಾರ್ ನರೇನ್ ಅವರು ಫಾದರ್ ಅಲ್ವಾ, ಅವ್ರು ಬಂದ್ಬಿಟ್ಟು ಸತೀಶನ ಹೆಗಲ ಮೇಲೆ ಕೈ ಹಾಕ್ತಾರೆ. ಶೋಲ್ಡರ್ ಅಂದ್ರೆ ಹೆಗಲು. ಸತೀಶ್ ವಾಸ್ ಅನೇಬಲ್ ಟು ಬಿಲೀವ್ ದಟ್ ಹಿಸ್ ಫಾದರ್ ವಾಸ್ ನಾಟ್ ಆಂಗ್ರಿ ವಿತ್ ಹಿಮ್ ಫಾರ್ ಪೇಂಟಿಂಗ್. ಸೊ ಇಷ್ಟು ದಿನ ತುಂಬಾ ಆಂಗ್ರಿ, ಸಿಟ್ಟಾಗ್ತಾ ಇದ್ದವರು ತಂದೆ ಇವತ್ತು ಯಾಕೆ ಕೋಪಗೊಳ್ತಾ ಇಲ್ಲ. ಹಿ ವಾಸ್ ಅನೇಬಲ್ ಟು ಬಿಲೀವ್, ಅವರಿಗೆ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸತೀಶ್ಗೆ. ಓಕೆ, ಅನೇಬಲ್ ಅಂತಂದ್ರೆ ಅಸಾಧ್ಯ, ನಂಬಲು ಅಸಾಧ್ಯವಾಗಿದೆ. ಸತೀಶ್ಗೆ ತನ್ನ ತಂದೆ ಕೋಪಗೊಂಡಿಲ್ಲ ಅನ್ನೋದನ್ನ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಮೂಮೆಂಟ್ಸ್ ಲೇಟರ್, ಒಂದು ಕ್ಷಣದಲ್ಲಿ ಹಿಸ್ ಫಾದರ್ ಲೆಫ್ಟ್ ದ ರೂಮ್. ಅವರು ಆ ರೂಮ್ ಅನ್ನ ಬಿಟ್ಟು ಹೋಗ್ತಾರೆ, ಹೊರಗಡೆ ಹೋಗ್ತಾರೆ ರೂಮಿಂದ. ವೆನ್ ಹಿ ರಿಟರ್ನ್ಡ್ ಅ ಕಪಲ್ ಆಫ್ ಅವರ್ಸ್ ಲೇಟರ್, ಕಪಲ್ ಆಫ್ ಅವರ್ಸ್ ಅಂತಂದ್ರೆ ಕೆಲವು ಗಂಟೆಗಳ ನಂತರ ಅವರು ಬಂದಾಗ ಅವರ ಕೈಯಲ್ಲಿ ಹಿಸ್ ಆರ್ಮ್ಸ್ ವೇರ್ ಫುಲ್ ಆಫ್ ಪೇಂಟ್ಸ್, ಬಣ್ಣಗಳು, ಬ್ರಷಸ್, ಪೇಂಟ್ ಬ್ರಷ್ಗಳು ಆಫ್ ಆಲ್ ಶೇಪ್ಸ್, ಬೇರೆ ಬೇರೆ ತರಹದ ಪೇಂಟ್ ಬ್ರಷ್ಗಳು,
all shapes and sizes and several rolls, painting roll of drawing ಶೀಟ್ಗಳು ಇದನ್ನೆಲ್ಲ ತಗೊಂಡು ಬಂದಿರ್ತಾರೆ ಅವರು ತನ್ನ ಮಗನಿಗೋಸ್ಕರ. ಪೇಂಟ್ ಬ್ರಷ್ಗಳು, ಪೇಂಟ್ ಕೆಲವು ಪೇಂಟ್ಗಳು ಮತ್ತು ಡ್ರಾಯಿಂಗ್ ಶೀಟ್ಸ್ಗಳನ್ನೆಲ್ಲ ರೋಲ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಹಿ ಕೇರ್ಫುಲಿ ಸೆಟ್ ದೆಮ್ ಡೌನ್ ಆನ್ ಸತೀಶ್ ಟೇಬಲ್. ಅದನ್ನೆಲ್ಲ ತಂದ್ಬಿಟ್ಟು ಸತೀಶನ ಟೇಬಲ್ ಮೇಲೆ ಅದನ್ನ ಸೆಟ್ ಮಾಡ್ತಾರೆ. ಸೊ ಅಂದ್ರೆ ಏನರ್ಥ, ಹಿ ಹ್ಯಾಸ್ ಅಗ್ರೀಡ್ ಟು ಪೇಂಟ್ ಅಲ್ವಾ. ಸೊ ಆತ ಪೇಂಟ್ ಮಾಡೋದು ಅವರಿಗೂ ಕೂಡ ಇನ್ನೆವಿಟೇಬ್ಲಿ ಅವರು ಅದನ್ನ ಒಪ್ಕೊಳ್ತಾರೆ. ಓಕೆ, ಸೊ ಅವರಿಗೆ ಇಷ್ಟ ಇಲ್ದಿದ್ರು ಕೂಡ ಅದನ್ನ ಅವರು ಒಪ್ಪಿಗೆ ಸೂಚಿಸ್ತಾರೆ. ಬಿಕಾಸ್, ಯಾಕೆ ಒಪ್ಪಿಗೆ ಸೂಚಿಸ್ತಾರೆ ಮಕ್ಕಳೇ? ಬಿಕಾಸ್ ಆಫ್ಟರ್ ಸೆವ್ರಲ್ ವಿಸಿಟ್ಸ್ ಆಲ್ಸೋ ಹಿಸ್ ಇಲ್ನೆಸ್ ಡಿಡ್ ನಾಟ್ ಇಂಪ್ರೂವ್ ಅಲ್ವಾ. ಆತನಿಗೆ ಕೇಳಿಸೋದ್ರಲ್ಲಿ ಏನೂ ಒಂದು ಸುಧಾರಣೆ ಇಲ್ಲ. ಸೊ ಆತ ರಿಕವರಿ ಆಗ್ತಾ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಪಿತಾಜಿ ಬಿಗ್ಯಾನ್ ಸತೀಶ್ ಸ್ಲೋಲಿ. ಪಿತಾಜಿ ಅಂದ್ರೆ ತಂದೆ ಅಂತ ಹೇಳ್ತಾನೆ. ಹಿಸ್ ಫಾದರ್ ನಾಡೆಡ್ ಹಿಸ್ ಹೆಡ್. ಅವರು ತಮ್ಮ ತಲೆಯನ್ನ ಎಸ್ ಅನ್ನೋ ತರ ಅಲುಗಾಡಿಸ್ತಾರೆ. ಓಕೆ, ಅ ಸ್ಮೈಲ್ ಬ್ರೇಕಿಂಗ್ ಎಟ್ ದ ಕಾರ್ನರ್ಸ್ ಆಫ್ ಹಿಸ್ ಮೌತ್. ಸೊ ಅವರಿಗೆ ನಗುವನ್ನ ತಡೆಯೋದಿಕ್ಕೆ ಆಗ್ತಾ ಇಲ್ಲ. ಸೊ ಅವರು ಕಂಟ್ರೋಲ್ ಆಗದೆ, ನಿಯಂತ್ರಣವಿಲ್ಲದೇನೆ ಅವರು ನಿಧಾನವಾಗಿ ಮುಗುಳ್ನಗ್ತಾರೆ. ಹಿಸ್ ಐಸ್ ರಿಮೇನ್ಡ್ ಸ್ಯಾಡ್ ದೋ. ಅವರ ಕಣ್ಣುಗಳಲ್ಲಿ ದುಃಖ ಇದ್ದರೂ ಕೂಡ ಅವರು ದುಃಖವನ್ನ ಮರೆಮಾಚಿ ತಮ್ಮ ಮಗನಿಗೋಸ್ಕರ ಮುಗುಳ್ನಗೆಯನ್ನ ಬೀರ್ತಾರೆ ಅನ್ನೋದು ಇದರ ಅರ್ಥ ಮಕ್ಕಳೇ. ಓಕೆ, ದೇ ಆರ್ ಫಾರ್ ಯು ಸತೀಶ್. ಅದು ನಿನಗೋಸ್ಕರ ಅಂತ ಹೇಳ್ತಾರೆ. ನೋಡಿ, ಏನು ಅಲ್ಲಿ ದೇ ಆರ್ ಅಂತಂದ್ರೆ ಪೇಂಟ್ ಬ್ರಷ್, ಪೇಂಟ್ಗಳು ಮತ್ತು ಡ್ರಾಯಿಂಗ್ ಶೀಟ್ಸ್ ಇವೆಲ್ಲ ನಿನಗೋಸ್ಕರನೇ ತಂದಿರೋದು. ಓಕೆ, ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ನಿನಗೋಸ್ಕರ ಒಂದು ಒಳ್ಳೆ ಸ್ಕೂಲ್ ಆಫ್ ಆರ್ಟ್ಸ್ ಅಂತಂದ್ರೆ ಚಿತ್ರಗಳನ್ನ ಹೇಳಿಕೊಡುವಂತಹ ಶಾಲೆಯನ್ನ ನಾನು ನಿನ್ಗೆ ಹುಡುಕ್ತೀನಿ ಅಂತ ಹೇಳ್ತಾರೆ. ಯು ವಿಲ್ ಲರ್ನ್ ಆರ್ಟ್ಸ್ ಅಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೂಸನ್ ಫೀಲ್ಡ್. ಅಂದ್ರೆ ನೀನು ಕಲೆಯನ್ನ ಕಲಿತೀಯ. ಓಕೆ, ಅದೇ ರೀತಿ ನಿನ್ನ ಒಂದು ಆರಿಸಿದಂತಹ ಕ್ಷೇತ್ರದಲ್ಲಿ, ಫೀಲ್ಡ್ ಅಂತಂದ್ರೆ ನೀನು ಆಯ್ಕೆ ಮಾಡಿದ ಕ್ಷೇತ್ರದಲ್ಲೇ ನೀನು ನಿನ್ನ ಜೀವನವನ್ನ ಕಟ್ಕೋತೀಯ. ನಾನು ನಿನಗೋಸ್ಕರ ಒಂದು ಒಳ್ಳೆ ಸ್ಕೂಲನ್ನು ಹುಡುಕ್ತೀನಿ, ನೀನು ಚೆನ್ನಾಗಿ ಪೇಂಟಿಂಗ್ ನ ಕಲಿ ಅಂತ ಅವರ ತಂದೆ ಹೇಳ್ತಾರೆ. ಸತೀಶ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಆತನ ಕಣ್ಣು ಆನಂದ ಬಾಷ್ಪದಿಂದ ತುಂಬಿ ಹೋಗುತ್ತೆ. He did an uncharacteristic thing. He hugged his father tightly, his heart full of love for his stern father, who had at last accepted that his destiny lay in canvas and paint. So ಕೊನೆಯದಾಗಿ ಅವರ ತಂದೆ ಸ್ಟಬ್ಬರ್ನ್ ಆಗಿದ್ದಂಥವ್ರು, ಅಂದ್ರೆ ತುಂಬಾ ಖಡಾಖಂಡಿತವಾಗಿದ್ದಂಥವ್ರು, ಅನ್ಕ್ಯಾರೆಕ್ಟರಿಸ್ಟಿಕ್, ತಮ್ಮ ಒಂದು ಗುಣಗಳ ಹೊರತಾಗಿಯೂ, ನಾಟ್ ಟಿಪಿಕಲ್. ಓಕೆ, ಅವರಿಗೆ ಪೇಂಟಿಂಗ್ ಇಷ್ಟ ಇಲ್ಲ, ಅದ್ರ ಹೊರತಾಗಿಯೂ ತಮ್ಮ ಮಗನಿಗೋಸ್ಕರ ಅವರು ಅದನ್ನ ಎಕ್ಸೆಪ್ಟ್ ಮಾಡಿದ್ರು ಅಲ್ವಾ. ಸೊ ಆ ಎಕ್ಸೆಪ್ಟ್ ಮಾಡಿರೋದನ್ನ ನೋಡಿ ಆ ಮಗ ಕೂಡ ಅವರನ್ನ ಬಿಗಿದಪ್ಪಿಕೊಂಡು ತುಂಬಾ ತನ್ನ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾನೆ ಮಗ. ಓಕೆ, ಅಟ್ ಲಾಸ್ಟ್ ಅವರ ಡೆಸ್ಟಿನಿ ಅಂತಂದ್ರೆ ಭವಿಷ್ಯ. ಸೊ ನನ್ನ ಮಗನ ಭವಿಷ್ಯ ಈ ಕ್ಯಾನ್ವಾಸ್ ಅಲ್ಲಿ ಅಂತಂದ್ರೆ ಪೇಂಟ್ ಮಾಡೋದ್ರಲ್ಲೇ ಇದೆ ಅನ್ನೋದು ಅವರಿಗೆ ಕೊನೆಯದಾಗಿ ಅರ್ಥ ಆಗತ್ತೆ ಮಕ್ಳೇ. ನೋಡಿ, ಆತ ಪೇಂಟಿಂಗ್ ಮಾಡೋದನ್ನ ಮುಂದುವರಿಸ್ತಾನೆ. ಓಕೆ, ಬರೀ ಪೇಂಟರ್ ಅಷ್ಟೇ ಅಲ್ಲ. ಇಲ್ಲಿ ಸತೀಶ್ ಗುಜ್ರಾಲ್, ನಾನು ಅವರ ಫೋಟೋನ ಹಾಕಿದ್ದೀನಿ ನೋಡಿ ಇಲ್ಲಿ. ಸತೀಶ್ ಗುಜ್ರಾಲ್ ಅವರು ವಿದಿನ್ ಅ ಶಾರ್ಟ್ ಟೈಮ್ ಹಿ ಲರ್ನ್ಡ್ ಮೋರ್ ದೆನ್ ಜಸ್ಟ್ ಪೇಂಟಿಂಗ್. ಬರೀ ಪೇಂಟಿಂಗ್ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಕಲಿತಾರೆ ಅವರು. ಹಿ ಲರ್ನ್ಡ್ ಅಬೌಟ್ ಲೈಫ್, ಜೀವನದ ಬಗ್ಗೆ ಕಲಿತಾರೆ. ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ಲಿ ನೋನ್ ಆಸ್ ಸತೀಶ್ ಗುಜ್ರಾಲ್. ಅವರೇ ಯಾರು? ಸತೀಶ್ ಗುಜ್ರಾಲ್. ಯಾರು ಅಂತ ಗೊತ್ತಾ ನಿಮ್ಗೆ? ಕೇಳಿದಿರ ಹೆಸರನ್ನ? ಸತೀಶ್ ಗುಜ್ರಾಲ್ ಹೆಸರು ಕೇಳಿದಿರ ಮಕ್ಳೇ? ಸತೀಶ್ ಗುಜ್ರಾಲ್ ಈಸ್ ಅಮಾಂಗ್ ದ ಫೋರ್ ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಭಾರತದ ಮುಂಚೂಣಿಯ ಒಬ್ಬ
ಕಲಾಕಾರರು. ಓಕೆ, he is one of the few artists who is accomplished in several art forms. ಕೆಲವು ಅಕಂಪ್ಲಿಷ್ ಅಂತಂದ್ರೆ ಸಾಧನೆ ಮಾಡಿರುವುದು, ಅಚೀವ್ಮೆಂಟ್. ಓಕೆ, ಸೊ ಪೇಂಟಿಂಗ್, ಚಿತ್ರ ರಚನೆ, ಸ್ಕಲ್ಪ್ಚರ್ ಅಂದ್ರೆ ಶಿಲ್ಪಕಲೆ. ಸ್ಕಲ್ಪ್ಚರ್ ಅಂತಂದ್ರೇನು ಮಕ್ಕಳೇ? ಶಿಲ್ಪಕಲೆ. ಮತ್ತು ಆರ್ಕಿಟೆಕ್ಚರ್. ಸೊ ಇದೆಲ್ಲದರಲ್ಲೂ ಪರಿಣಿತಿಯನ್ನ ಪಡೆದಂತಹ ಮುಂಚೂಣಿಯಲ್ಲಿ ಇರುವಂತಹ ಭಾರತದ ಕೆಲವು ಕಲಾಕಾರರಲ್ಲಿ ಸತೀಶ್ ಗುಜರಾಲ್ ಕೂಡ ಒಬ್ಬರು. ಇದಿಷ್ಟೇ ಅಲ್ಲ, ಸತೀಶ್ ಗುಜರಾಲ್ ಈಸ್ ಆಲ್ಸೋ ಅ ರೈಟರ್. ಅವರು ಒಬ್ಬ ಬರಹಗಾರ ಕೂಡ ಹೌದು. ಓಕೆ, ಸೊ ಇನ್ನೂ ಒಂದು ಇಂಟ್ರೊಡಕ್ಷನ್ ಇದೆ ಅವ್ರ ಬಗ್ಗೆ. ಎಸ್, exhibitions of his works have been held all over the world. ಸೊ ಅವರ ಒಂದು ವಸ್ತು ಪ್ರದರ್ಶನ, ಅವರ ಕಲೆಯ ಪ್ರದರ್ಶನ ಬರೀ ಭಾರತದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಸುಮಾರು ಸಲ ಡಿಸ್ಪ್ಲೇ ಆಗಿದೆ. ಅಂಡ್ ಡಿಸ್ಪ್ಲೇಡ್ ಇನ್ ಪ್ರೆಸ್ಟಿಜಿಯಸ್ ಮ್ಯೂಸಿಯಮ್ಸ್ ಲೈಕ್ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್. ಮ್ಯೂಸಿಯಂ ಅಂದ್ರೇನು? ಮ್ಯೂಸಿಯಂ ನೋಡಿದೀರಾ ಯಾವ್ದಾದ್ರು? ಮ್ಯೂಸಿಯಂ ನೋಡಿದೀರಾ? ವಸ್ತು ಸಂಗ್ರಹಾಲಯ, ಎಕ್ಸಿಬಿಷನ್ ಎಲ್ಲ ಮಾಡ್ತಾರೆ. ಅದೇ ರೀತಿ ಮ್ಯೂಸಿಯಂಗಳಲ್ಲಿ ಕೆಲವೊಂದು ಆರ್ಟ್ ಗಳನ್ನ ಇಡ್ತಾರೆ ಅಲ್ವಾ? ಸೊ ನೀವು ನೋಡಿರ್ಬೋದು, ವಸ್ತು ಸಂಗ್ರಹಾಲಯ. ಓಕೆ, ವಸ್ತು ಸಂಗ್ರಹಾಲಯದಲ್ಲಿ ಕೆಲವೊಂದು ಪ್ರೆಸ್ಟಿಜಿಯಸ್ ಅಂದ್ರೆ ಪ್ರಭಾವಿತ ವಸ್ತು ಸಂಗ್ರಹಾಲಯಗಳಲ್ಲಿ ಅವರ ವರ್ಕ್ ಅನ್ನ ಇಟ್ಟಿದ್ದಾರೆ. ಎಲ್ಲಿ? ಮಾಡರ್ನ್ ಆರ್ಟ್ ನ್ಯೂಯಾರ್ಕ್, ದ ಹಿರೋಶಿಮಾ ಕಲೆಕ್ಷನ್ ವಾಷಿಂಗ್ಟನ್ ಅಂಡ್ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನ್ಯೂ ಡೆಲ್ಲಿ. ಈ ಎಲ್ಲ ಮ್ಯೂಸಿಯಂ ಅಲ್ಲಿ ಅವರ ಒಂದು ಆರ್ಟ್ ವರ್ಕ್ ಅನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಹಿ ಹ್ಯಾಸ್ ಪಬ್ಲಿಷ್ಡ್ 4 books ಆಫ್ ಹಿಸ್ ವರ್ಕ್ಸ್ ಇನ್ ವೇರಿಯಸ್ ಆರ್ಟ್ಸ್. ವಿವಿಧವಾದ ಕಲೆಗಳ ಆಧಾರದ ಮೇಲೆ ಅವರು 4 ಬುಕ್ಗಳನ್ನ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಅವರು ನೋಡಿ, ಆರ್ಕಿಟೆಕ್ಟ್ ಹೌದು, ಅವರು ಒಬ್ಬ ಕಲಾಕಾರ ಅಂತಂದ್ರೆ ಚಿತ್ರ ರಚನೆಕಾರರು ಕೂಡ ಹೌದು, ಬರಹಗಾರರು ಕೂಡ ಹೌದು, ಚಿತ್ರಕಾರರು ಕೂಡ ಹೌದು ಅಲ್ವಾ? ಸೊ ಇವಿಷ್ಟು ಸಾಧನೆಯನ್ನ ಅವರು ಮಾಡಿರುವಂತದ್ದು. So he was awarded the Order of the Crown of the Best Architectural Design of 20th century for his design of the Belgian Embassy in New Delhi. ನ್ಯೂ ಡೆಲ್ಲಿಯಲ್ಲಿ ಬೆಲ್ಜಿಯನ್ ಎಂಬಸಿಯನ್ನ ಬಿಲ್ಡ್ ಮಾಡಿರೋರು ಕೂಡ ಅವರೇ. ಇವರು ಆರ್ಕಿಟೆಕ್ಟ್ ಕೂಡ ಆಗಿದ್ರು. ಸೊ ಅದಕ್ಕೋಸ್ಕರ ಅವರಿಗೆ ಆರ್ಡರ್ ಆಫ್ ದ ಕ್ರೌನ್ ಅಂತ ಕೂಡ ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಆಲ್ಸೋ ಬೀನ್ ಆನರ್ಡ್, ಗೌರವ, ಆನರ್ ಅಂತಂದ್ರೆ ಗೌರವ, ಆನರ್ಡ್ ವಿತ್ ಪದ್ಮವಿಭೂಷಣ. ಪದ್ಮವಿಭೂಷಣ ಭಾರತದ 2ನೇ ಅತ್ಯುನ್ನತ ಪ್ರಶಸ್ತಿ. ಪದ್ಮವಿಭೂಷಣವನ್ನು ಕೂಡ ಅವರಿಗೆ ಕೊಟ್ಟು ಗೌರವಿಸಲಾಗಿದೆ. ಹಿಸ್ ಲೈಫ್ ಅಚೀವ್ಮೆಂಟ್ ಈಸ್ ಆಂಪಲ್ ಪ್ರೂಫ್ ದಟ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸೆಸ್. ಅಂತಂದ್ರೇನು? ಫಿಸಿಕಲ್ ಡಿಸೆಬಿಲಿಟಿ ಅಂತಂದ್ರೆ ದೈಹಿಕ ನ್ಯೂನ್ಯತೆ ಅಲ್ವಾ? ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋದು ಒಂದು ದೈಹಿಕ ನ್ಯೂನ್ಯತೆ. ಆದ್ರೂ ಕೂಡ ಅವರ ಯಶಸ್ಸಿಗೆ ಅದು ಯಾವುದೇ ರೀತಿಯಲ್ಲಿ ಅಡ್ಡವಾಗಿಲ್ಲ. ಓಕೆ, ಸೊ ದೈಹಿಕ ನ್ಯೂನ್ಯತೆಯು ನಿಮ್ಮ ಯಶಸ್ಸಿಗೆ ಯಾವುದೇ ರೀತಿಯಲ್ಲಿ ಅಡ್ಡವಾಗೋದಿಲ್ಲ. ನೀವು ಡಿಟರ್ಮೈಂಡ್ ಆಗಿದ್ರೆ, ಅಂತಂದ್ರೆ ಸಾಧನೆ ಮಾಡುವಂತಹ ಒಂದು ಸ್ಫೂರ್ತಿ ನಿಮ್ಮಲ್ಲಿ ಇದ್ದರೆ. ಓಕೆ, so he is also the brother of our former prime minister I.K. Gujral, ಇಂದರ್ ಕುಮಾರ್ ಗುಜ್ರಾಲ್. ಇಲ್ಲಿ ಬ್ರದರ್ ಇಂದರ್ ಅಂತ ಬರುತ್ತೆ ಅಲ್ವಾ? ಸೊ ಬ್ರದರ್ ಬೇರೆ ಯಾರು ಅಲ್ಲ, ಅವರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ I.K. ಗುಜ್ರಾಲ್ ಅವರ ಬ್ರದರ್ ಇವರು, ಸತೀಶ್ ಗುಜ್ರಾಲ್ ಅವರು. ಓಕೆ, ಸೊ ಇವಿಷ್ಟು ಸತೀಶ್ ಗುಜ್ರಾಲ್ ಅವರ ಬಗ್ಗೆ ಒಂದು ಇನ್ಫಾರ್ಮೇಶನ್. ಅರ್ಥ ಆಯ್ತಾ ಮಕ್ಕಳೇ ಪಾಠ? ಓಕೆ, ಸೊ ಒಬ್ಬ ಲಾಸ್ಟ್ ಪಾಠದಲ್ಲಿ ಕೊಲಂಬಸ್ನ ಒಂದು ದೃಢ ನಿರ್ಧಾರ, ಆತನ ಗುರಿಯ ಎಡೆಗಿನ ಒಂದು ಏಕಾಗ್ರತೆಯನ್ನ ನೋಡಿದ್ರಿ ಅಲ್ವಾ? ಈ ಪಾಠದಲ್ಲಿ ಫಿಸಿಕಲ್ ಡಿಸೆಬಿಲಿಟಿ, ದೈಹಿಕ ನ್ಯೂನ್ಯತೆ ಇದ್ದರೂ ಕೂಡ ಸಾಧಿಸುವ ಛಲ ಇದ್ದರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ನೀವು ಕಲ್ತಿದ್ದೀರಾ, ಹೌದು ತಾನೆ?
ಕರೆಕ್ಟ್. ಇಫ್ ಎನಿಥಿಂಗ್ ಇಸ್ ದೇರ್ ಯು ಕ್ಯಾನ್ ಆಸ್ಕ್ ನೌ. ಏನೇ ಡೌಟ್ ಇದ್ರು ಇವಾಗ ಕೇಳ್ಬೋದು. 2 minutes. ಇಲ್ಲಿ ಕಾನ್ವರ್ಸೇಷನ್ಗಳು ಬಂದಿರ್ತಾವಲ್ವಾ, ಅವುಗಳನ್ನ ಎಕ್ಸ್ಟ್ರಾಕ್ಟ್ ಗೆ ಕೇಳ್ತಾರೆ ನಿಮ್ಗೆ. ಓಕೆನಾ? ಏನಾದ್ರೂ ಕೇಳೋದಿದ್ಯಾ? ಎನಿಥಿಂಗ್ ಇಸ್ ದೇರ್ ಟು ಆಸ್ಕ್? ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ನೋ ಡೌಟ್. ಸೊ ಇವಾಗ ಯಾವ ತರ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಒಂದೆರಡು ಕ್ವಶನ್. ಸ್ಟಿಲ್ ವಿ ಹ್ಯಾವ್ 10 minutes ಆಫ್ ಟೈಮ್, ಇಸ್ಂಟ್ ಇಟ್? ಇನ್ನು 10-12 ನಿಮಿಷ ಟೈಮ್ ಇದೆ ನಮ್ಗೆ. ಸೊ ಅದರಲ್ಲಿ ಯಾವ ತರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಸೊ ದೀಸ್ ಆರ್ ಫ್ರಮ್ LBA ಕ್ವಶನ್ಸ್ ಮಕ್ಳೇ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಓಕೆ, ಸೊ ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಇದನ್ನ ಒಂದು ಲೈನ್, ಇದು ಫಸ್ಟ್ ಲೈನ್ ಆಫ್ ದ ಪೋಯಮ್, ಫಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಲೆಸನ್. ಕರೆಕ್ಟ್? ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇರೋದು. ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಇದನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೆಡ್ ದಿಸ್ ವರ್ಡ್ಸ್? ಇದನ್ನ ಕೇಳಿರೋದು ಸತೀಶ್ ಫ್ರೆಂಡ್ ಸುರೇಂದರ್ ಸೆಡ್ ದಿಸ್ ವರ್ಡ್ಸ್. ಓಕೆ, ಸೊ ಇದು ನಿಮ್ಗೆ 3 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್. ಹೂ ವಾಸ್ ಆಬ್ಸೆಂಟ್ ಅಟ್ ದ ಸ್ಕೂಲ್ ದಟ್ ಡೇ? ಹಾಗಾದ್ರೆ ಆ ಸ್ಕೂಲ್ಗೆ ಅವತ್ತು ಯಾರು ಆಬ್ಸೆಂಟ್ ಇದ್ರು? ಸತೀಶ್ ವಾಸ್ ಆಬ್ಸೆಂಟ್ ಟು ಸ್ಕೂಲ್ ದಟ್ ಡೇ. ಸತೀಶ್ ಅವಾಗ ಸ್ಕೂಲ್ಗೆ ಆಬ್ಸೆಂಟ್ ಇದ್ದಿದ್ರಿಂದ ಆತನ ಫ್ರೆಂಡ್ ಬಂದು ಆತನಿಗೆ ಕೇಳಿದ್ದು ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂತ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಹಾಗಾದ್ರೆ ಇದನ್ನ ಸ್ಪೀಕರ್ ಸ್ಪೀಕರ್ ಅಂದ್ರೆ ಯಾರು ಇಲ್ಲಿ? ಸ್ಪೀಕರ್ ಯಾರು? ಸುರೇಂದರ್ ಅಲ್ವಾ? ಸೊ ಸುರೇಂದರ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ವೆನ್ ಸುರೇಂದರ್ ಕೇಮ್ ಟು ಹಿಸ್ ಹೌಸ್. ಯಾವಾಗ ಆತನ ಮನೆಗೆ ಬಂದಿದ್ನೋ, ಟು ಆಸ್ಕ್ ವೈ ಸತೀಶ್ ವಾಸ್ ಆಬ್ಸೆಂಟ್ ದಟ್ ಡೇ. ಸೊ ಯಾಕೆ ಆಬ್ಸೆಂಟ್ ಇದೆಯಾ ಅಂತ ಕೇಳೋದಿಕ್ಕೆ ಆತನ ಮನೆಗೆ ಬಂದಾಗ ಹೇಳಿರುವಂತಹ ವಾಕ್ಯ ಇದು. ಸೊ ಈ ತರ ನೀವು ಆನ್ಸರ್ನ ಬರಿಬೇಕು. ಓಕೆನಾ? ಇನ್ನೊಂದು ನೋಡಿ, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ನಾವು ಹೊಸ ಸ್ಕೂಲ್ ನ ನೋಡ್ಬೇಕು ಇವಾಗ ಅಂತ ಯಾರು ಹೇಳ್ತಾರೆ ಮಕ್ಕಳೇ ಇದನ್ನ? ಸತೀಶ್ ಫಾದರ್. ಎಸ್ ಅಲ್ವಾ? ಹೂ ಇಸ್ ದ ಸ್ಪೀಕರ್ ಅಂದ್ರೆ ಯಾರು ಹೇಳಿರೋದು ಅಂತ ಕೇಳ್ತಾ ಇದ್ದಾರೆ. ಸ್ಪೀಕರ್ ಅಂದ್ರೆ ಹೇಳಿರೋರು ಯಾರು? ಸತೀಶ್ ಫಾದರ್ ಅವತಾರ್ ನರೇನ್ ಇಸ್ ದ ಸ್ಪೀಕರ್. ಓಕೆ, ವೈ ವಾಸ್ ಇಟ್ ನೀಡೆಡ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್? ನೀಡ್ ಅಂತಂದ್ರೆ ಅಗತ್ಯ. ಸೊ ಯಾಕೆ ಹೊಸ ಸ್ಕೂಲ್ ನೋಡುವಂತಹ ಅಗತ್ಯವಿತ್ತು ಅವರಿಗೆ? ಬಿಕಾಸ್ ಸತೀಶ್ ಸ್ಕೂಲ್ ಕುಡ್ ನಾಟ್ ಕೀಪ್ ಹಿಮ್ ಫಾರ್ ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸಿ ಅಂಡ್ ಹಿಯರಿಂಗ್ ಪ್ರಾಬ್ಲಮ್ಸ್. ಓಕೆ, ಸೊ ಸತೀಶನ ಸ್ಕೂಲು ಆತನನ್ನ ಸ್ಕೂಲಲ್ಲಿ ಇಟ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಆತ ಪದೇ ಪದೇ ಗೈರಾಗಿರ್ತಾನೆ ಸ್ಕೂಲಿಗೆ. ಅದೇ ರೀತಿ ಆತನಿಗೆ ಕಿವಿಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಓಕೆ, ಕಿವಿ ಕೇಳುವುದರಲ್ಲಿ ತೊಂದರೆ ಇರುತ್ತೆ. ಸೊ ಇದೆಲ್ಲದರಿಂದಾಗಿ ಆತನನ್ನ ಬೇರೆ ಸ್ಕೂಲ್ ಆತನಿಗೆ ನೋಡ್ಬೇಕಾಯ್ತು. ವಾಟ್ ಡಸ್ ಟು ಲುಕ್ ಫಾರ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಟು ಲುಕ್ ಫಾರ್ ಅಂದ್ರೆ ಏನು? ಟು ಲುಕ್ ಫಾರ್ ಮೀನ್ಸ್ ಸರ್ಚ್ ಫಾರ್ ನ್ಯೂ ಸ್ಕೂಲ್ ಅಂತ ಅರ್ಥ. ಹೊಸ ಸ್ಕೂಲ್ ಅನ್ನ ಹುಡ್ಕೋದು ಅಂತ ಅರ್ಥ ಮಕ್ಕಳೇ. ಓಕೆನಾ? ನಾವು ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ. ಹೌ ವಾಸ್ ದ ಆಕ್ಸಿಡೆಂಟ್ ಡ್ಯೂರಿಂಗ್ ಅ ವೆಕೇಶನ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಸತೀಶ್ ಲೈಫ್? ಆಕ್ಸಿಡೆಂಟ್ ಆಗಿರೋದೆ ಅವರ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಒಂದು ಮಹತ್ವದ ಕ್ಷಣ ಆಯ್ತು. ಅವರ ಜೀವನ ತಿರುವು ಪಡೆದುಕೊಳ್ಳೋದಿಕ್ಕೆ ಕಾರಣ ಆಯ್ತು. ಹೇಗೆ? ಹೌ ವಾಸ್ ದ ಆಕ್ಸಿಡೆಂಟ್ ಟರ್ನ್? ನೋಡಿ 3 ಸಲ ಇದೆ. ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್
ವಿಚ್ ಚೇಂಜ್ಡ್ ಹಿಸ್ ಡೆಸ್ಟಿನಿ. ಆತನ ಒಂದು ಭವಿಷ್ಯವನ್ನೇ ಚೇಂಜ್ ಮಾಡ್ಬಿಡ್ತು ಅಲ್ವಾ. ಆತನಿಗೆ ಆಕ್ಸಿಡೆಂಟ್ ಆಗದೆ ಇದ್ದಿದ್ರೆ ಅವರು ಸ್ಕೂಲಿಗೆ ಹೋಗ್ತಾ ಇದ್ರು. ಸ್ಕೂಲಿಗೆ ಹೋದ್ರೆ ಸಾಮಾನ್ಯ ಹುಡುಗನಾಗಿ ಸ್ಕೂಲಲ್ಲಿ ಕಲಿತಾ ಇದ್ರು. ಓಕೆ, ಸೊ ಆಕ್ಸಿಡೆಂಟ್ ಆಗಿದ್ರಿಂದ ಮನೇಲೇ ಇರೋ ಹಾಗಾಯ್ತು. ಮನೇಲೇ ಇರೋದ್ರಿಂದ ಅವರಿಗೆ ಡ್ರಾಯಿಂಗ್ ಅಲ್ಲಿ, ಸ್ಕೆಚ್ ಅಲ್ಲಿ ಆಸಕ್ತಿ ಬಂತು. ಸೊ ಅದರಲ್ಲಿ ಅವರು ಸಾಧನೆ ಮಾಡೋ ತರ ಆಯ್ತು ಅನ್ನೋದು ಇದರ ಅರ್ಥ. ಸೊ ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅಂಡ್ ಲಾಸ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್ ಅಂಡ್ ವಾಸ್ ಆಲ್ಸೋ ಸಿಕ್ ಫಾರ್ ಅ ಲಾಂಗ್ ಟೈಮ್. ಸೊ ಅವರು ಒಂದು ಆಕ್ಸಿಡೆಂಟ್ಗೆ, ಅಪಘಾತಕ್ಕೆ ಒಳಗಾಗಿ ಅವರ ಒಂದು ಕೇಳುವ ಒಂದು ಶಕ್ತಿಯನ್ನೇ ಕಳೆದುಕೊಳ್ತಾರೆ. ವಾಸ್ ಆಲ್ಸೋ ಸಿಕ್ ಫಾರ್ ಲಾಂಗ್ ಟೈಮ್, ತುಂಬಾ ಟೈಮ್ ವರೆಗೂ ಅವರು ಹುಷಾರಿಲ್ಲದೆ ಇರ್ತಾರೆ. ಹಿ ಕುಡ್ ನಾಟ್ ಗೋ ಟು ಸ್ಕೂಲ್, ಅವರು ಸ್ಕೂಲಿಗೂ ಕೂಡ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಸ್ ಫಾದರ್ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸೆಂಡಿಂಗ್ ಹಿಸ್ ಸನ್ ಟು ಸ್ಕೂಲ್ ಟು ಗೆಟ್ ಹಿಮ್ ಎಜುಕೇಟೆಡ್. ಅವರ ತಂದೆಗೆ ಏನ್ ಆಸೆ ಇತ್ತು, ಅವರು ಸ್ಕೂಲಿಗೆ ಹೋಗಿ ಚೆನ್ನಾಗಿ ಶಿಕ್ಷಣ ಪಡೀಲಿ ಅನ್ನೋದು ಆಸೆ ಇತ್ತು. ಇನ್ ದ ಬಿಗಿನಿಂಗ್ ಹಿ ವಾಸ್ ನಾಟ್ ಹ್ಯಾಪಿ ವಿತ್ ಹಿಸ್ ಸನ್ಸ್ ಪೇಂಟಿಂಗ್. ಸೊ ಶುರುವಿನಲ್ಲಿ, ಪ್ರಾರಂಭದಲ್ಲಿ ಅವರಿಗೆ ಮಗ ಪೇಂಟಿಂಗ್ ಮಾಡೋದು ಇಷ್ಟ ಇರಲಿಲ್ಲ. ಅವರು ಅಸಂತೋಷಗೊಂಡಿದ್ರು. ಬಟ್ ಆಸ್ ಹಿ ವಾಸ್ ಡೆಫ್ ಫಾರ್ ಲೈಫ್, ಅಂದ್ರೆ ಅವರಿಗೆ ಗೊತ್ತಾಗತ್ತೆ ಅವಾಗ, ಸೊ ಇವರಿಗೆ ಜೀವನ ಪೂರ್ತಿ ಕಿವಿ ಕೇಳಿಸೋದಿಲ್ಲ ಅನ್ನೋದು ಅರಿವಾದ ಮೇಲೆ ಹಿ ಕುಡ್ ನಾಟ್ ಅಟೆಂಡ್ ದ ನಾರ್ಮಲ್ ಸ್ಕೂಲ್, ಅವರು ನಾರ್ಮಲ್ ಸ್ಕೂಲ್ಗೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಿ ಬಿಗ್ಯಾನ್ ಟು ಡು ಪೇಂಟಿಂಗ್, ಆದ್ರಿಂದ ಅವರು ಪೇಂಟಿಂಗ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಲೇಟರ್ ಆನ್ ವೆನ್ ಹಿಸ್ ಫಾದರ್ ಎನ್ಕರೇಜ್ ಹಿಸ್ ಸನ್ಸ್ ಟ್ಯಾಲೆಂಟ್, ಅಂತಂದ್ರೆ ಮಗನ ಒಂದು ಟ್ಯಾಲೆಂಟ್ ಅನ್ನ ಅವರು ಎನ್ಕರೇಜ್, ಹುರಿದುಂಬಿಸ್ತಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಅಂಡ್ ನರ್ಚರ್ಡ್ ಇಟ್, ಹಿ ಬಿಕೇಮ್ ಅ ಗ್ರೇಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಸೊ ತಂದೆಯ ಒಂದು ಬೆಂಬಲದಿಂದ ಅವರು ಒಬ್ಬ ಗ್ರೇಟ್ ಆರ್ಟಿಸ್ಟ್ ಆಗಿ ಬೆಳೀತಾರೆ. ಓಕೆ, Satish Gujral is among the foremost artists of India and accomplished several art forms like painting, sculpture and architecture. ಶಿಲ್ಪಕಲೆ, ಆಮೇಲೆ ಪೇಂಟಿಂಗ್ ಮತ್ತು ಆರ್ಕಿಟೆಕ್ಚರ್ ಅಲ್ಲೂ ಕೂಡ ಅವರು ಸಾಧನೆಯನ್ನ ಮಾಡ್ತಾರೆ ಅನ್ನೋದು ಇದು 5-6 ವಾಕ್ಯದಲ್ಲಿ ಬರೆಯುವಂತಹ ಉತ್ತರ ಮಕ್ಕಳು. ಈ ತರ ನೀವು ಅವರ ಜೀವನ ಗಾಥೆಯನ್ನ, ಹೇಗೆ ಅವರ ಒಂದು ಅಪಘಾತವಾದ ಕ್ಷಣದಿಂದ ಅವರ ಜೀವನ ಬದಲಾಯಿತು ಅನ್ನೋದನ್ನ ಬರಿಬೇಕಾಗತ್ತೆ. ಓಕೆನಾ? ಸೊ ಇದೇ ರೀತಿ 2-3 ವಾಕ್ಯದಲ್ಲೂ ಕೂಡ ಕ್ವಶನ್ ಅನ್ನ ಕೇಳಬಹುದು. ಓಕೆ, ಎಸ್, ಎನಿಥಿಂಗ್ ಟು ಆಸ್ಕ್? ಸೊ ಏನಾದ್ರು ಡೌಟ್ ಇದೆಯಾ? ಇಲ್ರಿ. ಹಾಗಾದ್ರೆ ಈ ಲೆಸನ್ ಇಲ್ಲಿ ವೈಂಡ್ ಅಪ್ ಮಾಡೋಣವಾ? ಮೂರಿ. ಕ್ಲಾಸ್ ಅಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ಅನದರ್ ಲೆಸನ್. ಓಕೆ, ಸೊ ಮುಂದಿನ ಕ್ಲಾಸ್ ಅಲ್ಲಿ ಒಂದು ಹೊಸ ಲೆಸನ್ ಒಂದಿಗೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಇಲ್ಲಿ ಕೊಟ್ಟಿರುವಂತ ಪದಗಳ ಅರ್ಥವನ್ನ ಸರಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಓಕೆ.